ಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸೀತ ಶೃಣು ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ವಿಶೇಷತಃ ಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಮವಶಿಷ್ಯತೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಜತತಿ ಸಿದ್ಧಯೇ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಭೂಮಿರಾಪೋ ನರೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರವೈರಷ್ಟಧಾ ಅಪರೇಯಂ ತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾಸ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಚುಪಧಾರಯ ತಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರನ್ನಾನ್ಯ ಕಿಂಚಿದಸ್ತಿ ಧನಂಜಯ ನೀಸರ್ವಮಿದಬ್ರೋಸಂ ಸೂತ್ರೇ ಮಣಿಗಣಾ ಇವ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಿಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ದೃಶೋ ನಮೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿಮತಾಮಸ್ತಿ ಅಸ್ಮಿ ತೇಜಸ್ತೇಜಸ್ವಿನಾಮಹಂ ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಂ ಭೂತೇಷು ಕಾಮೋಸ್ಮಿ ಭರತರ್ಷಭಾ ಸಾತ್ವಿಕಾ ಭಾವ ರಾಜಸಾಸ್ತಾಮಸಾಶ್ಚ ಯೇ ಮುಕ್ತೇವೇತಿ ತಾನ್ ವಿದ್ಯೇ ನತ್ವಹಂ ತೇಷು ತೇ ಮಯಿ ಗುಣಮಯೀಂ ಭಾವೈರೇವ ಸರ್ವಮಿದಂ ಜಗತ್ ಓಹಿ ತನ್ನಾಭಿಜಾನಾತಿ ಭಾವೇಭ್ಯಃ ಪರಮವ್ಯಯಃ ಶೇಷ ಗುಣಮಯೀ ಮಮ ಮಾಯಾ ದುರತ್ಯಯಾ ಪ್ರಪಂಚಂತೆ ಮಾಯಾಮೇತಾಂತರಂತಿ ತೇ ದುಷ್ಕೃತೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಯಶಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ यो हि ज्ञानिनोत्यर्थमहं स च मम प्रियः उदारा सर्वे वैजे ज्ञानी त्वात्मैव मे मतम् आस्तिकस्य युक्तात्मा मामेव उत्तमां गतिम् बहूनां जन्मनामन्ते ज्ञानवान् मां प्रपद्यते वासुदेवः सर्वमिति समहात्मा सुदुर्लभः कामैस्तैस्तैर्हतज्ञानाः प्रपद्यन्ते अन्यदेवताः तन्तन्नियममास्थाय प्रकृत्या नियता स्वया यो यो याम्यां तनुं भक्तः श्रद्धया चिदमिच्छति
तस्य तस्याचरां श्रद्धां तामेव विदधाम्यहम् तया श्रद्धया युक्तस्तस्याराधनमीहते लभते ततः कामान् मयैव विहितान् हितान् अन्तवत्तु परं तेषां तद्भवत्यल्पमेधसाम् देवान् देवयजो यान्ति मद्भक्ता यान्ति मामपि यद्व्यक्तं व्यक्तिमापन्नं मन्यन्ते मां मबुद्धयः परं भावं जानन्तो ममाव्ययमनुत्तमम् अहं प्रकाशः सर्वस्य योगमाया समावृतः मूढो यन्नाभिजानाति लोको मामजमव्ययम् वेदाहं समतीतानि वर्तमानानि चार्जुन भविष्याणि च भूतानि मां तु वेद न कश्चन इच्छाद्वेषि समुत्तेन द्वन्द्वमोहेन भारत सर्वभूतानि सम्मोहं सर्गे यान्ति परन्तप येषां त्वन्तगतं पापं जनानां पुण्यकर्मणां ते द्वन्द्वमोहनिर्मुक्ता भजन्ते मां दृढव्रताः जरामरणमोक्षाय मामाश्रित्य ये ते ब्रह्म तद्विदुः कृत्स्नम् अध्यात्मं कर्म चाखिलम् साधिभूतादिमां साधियज्ञं च ये विदुः प्रयाणकालेऽपि च मां ते विदुर्युक्तचेतसः ॐ तत्सत् ಯಾವ ಜನ ಹೇಳ್ಕೊಡ್ತಾರೆ ಯಾವ ಜನ ಹೇಳ್ಕೊಡ್ತಿದ್ದಾರೆ ಮುಂದೆ ಅವರೇ ಹೇಳ್ತಾ ಇದ್ದಾರೆ ಮೂರನೇ ಪಾಠ ಒಬ್ಬನೇ ಕುತಶ್ಚ ಯೋಗಿತ್ವಂ ಶ್ರೇಯಃ ಇತಿ ಉಚ್ಯತೆ ಯೋಗಿಯಾಗಿದ್ಕೊಂಡ್ರೋದು ಶ್ರೇಯಸ್ಸು ಅಂತಂದ ಪರಮಾತ್ಮ. ಅದು ಯಾಕೆ ಯೋಗಿಯಾಗಿದ್ಕೊಂಡ್ರೋದು ಯಾಕೆ ಶ್ರೇಯಸ್ಸು ಅಂತ ಹೇಳ್ತೀನಿ ಕೇಳೋ. ತಪಸ್ವಿಭ್ಯೋಧಿಪೋ ಅದು ಪ್ರಯತ್ನಾಂಚಿತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ ಪ್ರಯತ್ನಾತ್ ಯತಮಾನಃ ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತಃ ಯಾತಿ ಪರಾಂ ಗತಿಂ. ಪ್ರಯತ್ನಪಟ್ಟು ನೋಡಿ, ಪ್ರಯತ್ನ ಮಾಡೋದು ಯತಮಾನ ಎರಡು ಒಂದೇ ಅರ್ಥ. ಹೆಚ್ಚೆಚ್ಚಿನ ಪ್ರಯತ್ನದಿಂದ ಪ್ರಯತ್ನ ಮಾಡೋದು. ಪ್ರಯತ್ನಾಜಿತಮಾನ ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರೋದು ಅರ್ಥ. ಪ್ರಯತ್ನ ಶಬ್ದಕ್ಕೆ ಹೆಚ್ಚು ಅಧಿಕ ಅಂತ ಅರ್ಥ ಮಾಡೋದು. ಅಧಿಕವಾಗಿ ಪ್ರಯತ್ನ ಮಾಡ್ತಾ ಇರೋದೇ ಪ್ರಯತ್ನಾಜ್ಯತಮಾನ. ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಯೋಗಿಯು ಸಂಶುದ್ಧಂ ಕಿಲ್ಬಿಷಂ ಯಸ್ಯ. ಸಮ್ ಅನ್ನೋದು ಚೆನ್ನಾಗಿ ಶುದ್ಧವಾದ ತೋದಾದ ಕಿಲ್ಬಿಷ ಅಂದ್ರೆ ಪಾಪ. ಅಂತಃಕರಣದಲ್ಲಿ ಕಾಮಾದಿ ವಾಸನೆಗಳೇ ಪಾಪ. ಚೆನ್ನಾಗಿ ತೊಳ್ಕೊಂಡ್ಬಿಡ್ತಾನೆ. ಜೀವ್ 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 ಕಬ್ಬಣದ ಸಂತಿ ಬರ್ತಕ್ಕಂಥ ಕೆಲವು ಇದರಲ್ಲೇ ಬ್ರಷ್ಗೆ ಅದು ಕೆಲವು ಇದು ಜುಂಗು ತೆಂಗಿನ ಕಬ್ಬಣದ ತಂತಿ ಬರುತ್ತೆ. ಅದು ಬಚ್ಚಿಗಿಚ್ಚು ಉಜ್ಜೋಕೆ ಅದು. ಹಾಗೆ ಕಬ್ಬಣದ ತಂತಿ ಇದ್ದಾಗೆ ಈ ಕರ್ಮಯೋಗ ಅನ್ನೋದು. ಆ ಕರ್ಮಯೋಗ ಧ್ಯಾನಯೋಗ ಅಲ್ವೇ? ಧ್ಯಾನಯೋಗ ಅನ್ನೋದು ಕಬ್ಬಣದ ತಂತಿ ಇದ್ದಾಗೆ. ಅದರಲ್ಲಿ ಉಜ್ಜಿಬಿಟ್ರೆ ಮನಸ್ಸನ್ನ
ಒಳಗೊಳಗೆ ಹೊಕ್ಕಿದ್ರು ಕೂಡ ಸಣ್ಣ ಪುಟ್ಟ ಇದು ಅದಕ್ಕೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಧ್ಯಾನ ಯೋಗದಿಂದ ಮನಸ್ಸನ್ನು ಉಜ್ಜಿ 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 ಬಿಟ್ಟು ಪ್ಯೂರ್ ಸ್ಕ್ರಾಚ್ ಆಗಲ್ಲ, ಎಲ್ಲ ಹೋಗ್ಬಿಡುತ್ತೆ. ಸ್ಕ್ರಾಚ್ ಆಗ್ಬಿಟ್ಟು ಸ್ಕ್ರಾಚ್ ಇಲ್ದೇನೆ ಅಷ್ಟು ಇದು ಹೋಗ್ಬಿಡುತ್ತೆ. ಆಮೇಲೆ ಸ್ಕ್ರಾಚ್ ಆಗ್ಬಿಟ್ಟು ಬ್ಲರ್ ಆಗ್ಬಿಡುತ್ತೆ ಅನ್ಕೋಬೇಡಿ. ಸ್ಕ್ರಾಚ್ ಆಗದೇನೆ ಚಿತ್ತಶುದ್ಧಿ ಆಗ್ಲೇ ಆಗ್ಬಿಟ್ಟಿತ್ತಲ್ಲ ಧ್ಯಾನ ಯೋಗ ಶುರು ಮಾಡೋ ಮುಂಚೆ. ಸೊ ಒಳಗಿರೋ ವಾಸನ ಎಲ್ಲ ಹೋಗುತ್ತೆ ಅಂತ. ಕರ್ಮಯೋಗ ಬರೀ ಹೊರಗೆ ಚಿತ್ತಶುದ್ಧಿ ಅಮ್ಮ ಒಳಗೆ ವಾಸನಾರೂಪವಾಗಿ ಏಕಾಗ್ರತೆಯಿಂದ ಬರುವಂತ ಇದ್ದಿದ್ರೆ ಅದು ಹೋಗ್ಬೇಕು. ಅದಕ್ಕೆ ಧ್ಯಾನ ಯೋಗಿ ಚೆನ್ನಾಗಿ ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಒಳಗಿಂದೆಲ್ಲ ಫುಲ್ಲು ಸಾಫ್ಟ್ ಆಗಿ ಕೆಲವು ರಬ್ಬರ್ ಇದಿರುತ್ತೆ, ಉಜ್ಜಿಬಿಟ್ರೆ ಹೋಗ್ಬಿಡುತ್ತೆ. ಹೋಗಿರಲ್ಲಪ್ಪ. ಬೆಳ್ಳುಳ್ಳಿ ತೆಗೆದು ಪಾತ್ರೆ ವಾಸನೆ ಇರುತ್ತೆ ಗೊತ್ತಾ? ಬೆಳ್ಳುಳ್ಳಿ ತೆಗೆದ್ಬಿಡ್ತೀರಾ, ಆ ಪಾತ್ರೆ ವಾಸನೆ. ಹಾಗೆ ಕರ್ಮಯೋಗದ ಎಷ್ಟು ಹೋಗಿದ್ರು ಕೂಡ ಒಳಗೆ ಆಳವಾಗಿ ಕೂತ್ಕೊಂಡಿರುತ್ತೆ. ಅದನ್ನ ಧ್ಯಾನ ಯೋಗದಿಂದ ಚೆನ್ನಾಗಿ ತೆಗೆದ್ಬಿಟ್ರೆ ಸಂಶುದ್ಧ ಪೂರ್ತಿ ಶುದ್ಧವಾದ ಪಾಪ ಉಳ್ಳವನ ಆದಾನಾದಾಗ ಅದು ಅನೇಕ ಜನ್ಮ, ಒಂದು ಜನ್ಮಕ್ಕಾಗಲ್ಲ, ಅನೇಕ ಜನ್ಮಗಳಿಂದ ಮಾಡಿ 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 ಅದನ್ನು ಶುದ್ಧನಾದವನಾಗಿ ತತಃ ಆಮೇಲೆ ಪರಾಂಗತಿ ಮೋಕ್ಷ ಹೆಸರಿನ ಹೆಚ್ಚಿನ ಗತಿ ಪಡ್ಕೊಂಡ್ಬಿಡ್ತಾನೆ, ಮುಕ್ತನಾಗ್ಬೋದು, ಸತ್ವಜ್ಞಾನ ಆಗ್ಬಿಡುತ್ತೆ. ಚೆನ್ನಾಗಿ ಮಾಡ್ಬೇಕು. ಅಂದ್ರೆ ಅನೇಕ ಜನ್ಮ ಆಗ್ಬೇಕು ಅಂತ ಅನ್ಕೋಬೇಡಿ, ಇದೇ ಅನೇಕ ಜನ್ಮದ ಕೊನೆಯ ಜನ್ಮ ಅನ್ಕೋಬೇಡಿ. ಈ ಜನ್ಮವೇ ಹಿಂದೆ ಅನೇಕ ಜನ್ಮಗಳು ಮಾಡ್ಕೊಂಡ್ಬಂದು ಈ ಕೊನೆಯ ಜನ್ಮಕ್ಕೆ ಬಂದಿದೀವಿ. ಇಲ್ಲಿ ಜಾಸ್ತಿ ಎಫರ್ಟ್ ಹಾಕಿ, ಪವರ್ಫುಲ್ ಎಫರ್ಟ್ ಹಾಕಿ ನಾವು ಒಳಗೆ ಹೋಗಿ ನುಗ್ಗು ಬಿಟ್ರೆ ತತ್ವಜ್ಞಾನ ಅಂದ್ರೆ ಆಯ್ತು ಕೊನೆ ಜನ್ಮ ಅಂತ. ಹೌದು, ಗೊತ್ತಾಗೋದಿಲ್ಲ. ಅದೇ ಗೊತ್ತಾಗ್ಬಿಡುತ್ತೆ, ಸಾಧ್ಯ. ಮುಂದಿನ ಜನ್ಮ ಇದೆ ಅನ್ಕೊಂಡು ಹೋಗ್ಬೇಡಿ. ಇದೇ ನನ್ ಕೊನೆ ಜನ್ಮ. ಈ ಒಂದು ಕಾಯಂಬ ಪಾಠ ಕಾರ್ಯಂಬ ಊಟ ತಿಂಡಿ ನಿದ್ದೆ ಬಿಟ್ಟು ಪ್ರಯತ್ನ ಬರ್ತಿದ್ದೆ. ಗಟ್ಟಿಯಾಗಿ ಖುಷಿ ಮಾಡ್ಬೇಕು. ಎಲ್ಲ ಗೌಣ ಅವನಿಗೆ. ಊಟವೂ ಗೌಣ, ತಿಂಡಿಯೂ ಗೌಣ, ನಿದ್ದೆಯೂ ಗೌಣ, ಎಲ್ಲ ಫಂಕ್ಷನ್ ಗೌಣ. ಆತ್ಮಚಿಂತನೆಯೇ ಮುಖ್ಯ. ಯಾವ ಫಂಕ್ಷನ್ಗೂ ಅಟೆಂಡ್ ಆಗಲ್ಲ. ಮದುವೆ ಕಾಲದಲ್ಲಿ ಬರಲ್ಲ, ಮುಲಾಜಿಗೆ ಬರಲ್ಲ, ಶಾಂತಿ ತುಷ್ಟಿ ಬರಲ್ಲ, ಎಲ್ಲಿಗೂ ಬರಲ್ಲ. ಯಾಕೆ? ಸರ್ವದ ಅಂತರ್ಮುಖತೆಯನ್ನು ಬೆಳೆಸ್ಕೊಂಡು ಆತ್ಮಚಿಂತನೆ ಮಾಡಿ ಆತ್ಮಾನುಸಂಧಾನ ಮಾಡ್ತಾ ಮಾಡ್ತಾ ಒಳಗೆ ಇದು ಪೂರ್ತಿ ಪ್ಯೂರಿಫೈ ಮಾಡ್ಕೊಂಡು ಕಡ್ಕೊಂಡ್ಬಿಡ್ತಾರೆ. ಹೋಗ್ಬಾರ್ದು. ಅಲ್ಲಿ ಹೋಗ್ಬಿಟ್ರೆ ಬರೀ ಊಟಕ್ಕಲ್ಲ, ಕೆಟ್ಟ ವಾಸನೆ ನೋಡು. ಅವ್ನಿಗೆ ಹಿಂಗಾಯ್ತು, ಅವನಿಗೆ ಬರೀ ಮಾತೆ, ಅವನಿಗೆ ಪ್ಯಾರಾಲಿಸಿಸ್ ಆಯ್ತು, ಇವನಿಗೆ ಬಂತು, ಶುಗರ್ ಬಂತು, ಇವನಿಗೆ ಆಯ್ತು, ಲಾಸ್ ಆಯ್ತು ವ್ಯವಹಾರದಲ್ಲಿ, ಅವ್ನ ಜಗಳ ಆಯ್ತು, ಗಂಡ ಹೆಂಡತಿ, ಇವ್ನು ಡಿವೋರ್ಸ್ ಆಯ್ತು, ಬರೀ ಇದೇ ಮಾತು. ಅದೇ ಫಂಕ್ಷನ್. ನಾ ಏನ್ ಮಾಡ್ಕೋಬೇಕು ಕಟ್ಕೊಂಡು? ಹೀಗಾಗಿ ಅನೇಕ ಜನ್ಮಗಳಿಂದ ಸಂಸಿದ್ಧಿಗಾಗಿ ಪ್ರಯತ್ನ ಮಾಡಿ ಈಗ ಸಂಸಿದ್ಧನಾದವನಾಗಿ ಆಮೇಲೆ ಆಮೇಲೆ ಪರಾಂಗತಿ ಮೋಕ್ಷ ಪಡ್ಕೊಂಡ್ಬಿಡ್ತಾನೆ. ಪ್ರಯತ್ನಾಜಿತಮಾನ ತು ಅಧಿಕಂ ಜಿತಮಾನ ಇತ್ಯರ್ಥ. ಯಾಕಂದ್ರೆ ಪ್ರಯತ್ನ ಯತಮಾನ ಎರಡೂ ಒಂದೇ ಅರ್ಥ. ಭಾಷಿಕರು ಅಧಿಕವಾಗಿ ಪ್ರಯತ್ನ ಮಾಡೋದು ಹೆಚ್ಚಾಗಿ ಪವರ್ಫುಲ್ ಜೋರ್ ಅಟೆನ್ಷನ್ ಕೊಟ್ಕೊಂಡು ಅಂತರ್ಮುಖ ತೀವ್ರವಾಗಿ ಕೊಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದವನಾದ್ರೆ ಮಾಡ್ತಾ ಇದ್ರು ಅಂತ ಅರ್ಥ. ತತ್ರ ಯೋಗಿ ವಿದ್ವಾನ್ ಸಂಶುದ್ಧ ಕಿಲ್ಬಿಷಃ ವಿಶುದ್ಧ ಕಿಲ್ಬಿಷಃ ಸಂಶುದ್ಧ ಪಾಪಃ ಅನೇಕ ಜನ್ಮ ಸಂಸಿದ್ಧಃ ಅನೇಕೇಷು ಜನ್ಮಸು ಕಿಂಚಿತ್ ಕಿಂಚಿತ್ ಸಂಸ್ಕಾರ ಜಾತಿ ಉಚಿತ್ಯ ತೇನ ಉಪಚಿತೇನ ಅನೇಕ ಜನ್ಮ ಕೃತೇನ ಸಂಸಿದ್ಧ ಅನೇಕ ಜನ್ಮ ಸಂಸಿದ್ಧ ತತಃ ಲಬ್ಧ ಸಮ್ಯಕ್ ದರ್ಶನ ಸನ್ ಯಾತಿ ಪರಾಂ ಪ್ರಕೃಷ್ಟಾಂ ಗತಿಂ ಪರಾಂ ಪ್ರಕೃಷ್ಟ ಮೋಕ್ಷಾಕ್ಷಾಂ ಗತಿ. ಅಲ್ಲಿ ಯೋಗಿ ಆದವನು ಅವನೇ ವಿದ್ವಾಂಸನು, ನಿಜವಾಗ್ ವಿವೇಕಿ. ವಿದ್ವತ್ತಿಗೆ ಸತ್ಯವನ್ನ ತತ್ವವನ್ನ ಕಂಡ್ಕೊಳ್ತೀನಿ ಅಂತ ಅನ್ಕೊಳ್ಳೋವನೇ ವಿದ್ವಾನ್. ಸುಳ್ಳಲ್ಲಿ ಮುಗಿದಿದ್ದಾರೆ ಲೋಕದ ಎಲ್ಲಾ MA PhD ಮಾಡಿದವರು, ಷಟ್ಶಾಸ್ತ್ರ ಪಂಡಿತರು,
ವೇದಶಾಸ್ತ್ರ ಲೋಕದಲ್ಲೇ ಮುಗಿದ್ದಾರೆ. ಅದು ವಿದ್ವಾಂಸಲ್ಲ. ವಿದ್ವತ್ತಿಗೆ ಲಕ್ಷಣ ಏನು ಅಂದ್ರೆ ಸತ್ಯವನ್ನು ಕಂಡುಕೊಳ್ಳೋದೇ ವಿದ್ವಾಂಸ. ಇರೋದನ್ನ ನಿಜವನ್ನ ಯಾರು ಕಂಡುಕೊಳ್ತಾನೋ ಈಸ್ ದಿ ವೈಸ್ ಮ್ಯಾನ್. ಮೆಟಲಿಸ್ಟಿಕ್ ಇದು ಸಂಶುದ್ಧ ಕ್ರಿಮಿಯಾದ್ರೆ ಚೆನ್ನಾಗಿ ಶುದ್ಧಿ ಮಾಡಿಕೊಂಡ ಪಾಪವುಳ್ಳವನಾಗಿ ಸಂಶುದ್ಧ ಪಾಪ ಮನಸ್ಸಿನ ಪಾಪಗಳನ್ನೆಲ್ಲ ಪಾಪಕ್ಕೆ ಗುರುತಿ ವಿಕ್ಷೇಪ ಇದೆ ಅಂದ್ರೆ ಪಾಪ ಇದೆ ಅಂತ ಅರ್ಥ. ಚಿತ್ತ ವಿಕ್ಷೇಪವೇ ಪಾಪಕ್ಕೆ ಇಂಡಿಕೇಶನ್. ನಮ್ಗೆ ಚಿತ್ತ ವಿಕ್ಷೇಪ ಆಗ್ತಾ ಇದೆ ಅಂದ್ರೆ ಪಾಪದ ಫಲ ಇದೆ, ಅದು ಕಾಡ್ತಾ ಇದೆ ಅಂತ ಅರ್ಥ. ಅದನ್ನು ಅನೇಕ ಜನ್ಮಗಳಿಂದ ವಿಕ್ಷೇಪಕ್ಕೆ ಇಂಡಿಕೇಶನ್ ಆಗುತ್ತೆ ಅಲ್ವಾ? ಐ ಮೀನ್ ವಿಕ್ಷೇಪ ಇದೆ ಅಂದ್ರೆ ಪಾಪ ಅಂತ ಆಗುತ್ತಾ? ರಜಸ್ಸಿಗೆ ಆಗುತ್ತೆ ಅಲ್ವಾ? ನಮ್ಮ ವಿಕ್ಷೇಪ ತುಂಬಾ ಇದೆ ಅಂದ್ರೆ ಪಾಪದ ಫಲ ಅಂತ ಅರ್ಥ. ಪಾಪ ಇದೆ ಅಂದ್ರೆ ಇಂಡಿಕೇಶನ್ ಅದು. ಸೊ ರಜಸಿರೋರ್ಗೆ ವಿಕ್ಷೇಪ ಇರಲ್ಲ ರಜೋಗುಣ ಪಾಪದ ಫಲ. ಹಂಗ್ ತಗೊಂಡ್ರೆ ಆಗುತ್ತೆ. ಇವನಿಗೆ ರಜೋಗುಣ ಹೆಚ್ಚಾಗೋದು ಪಾಪಗುಣ. ರಜೋಗುಣ ಇವನು ತಂದಾಗಿ ಮಾಡ್ಕೊಂಡು ಅದನ್ನು ವಿಕ್ಷೇಪ ಮಾಡ್ಕೊಂಡ ಅಂದ್ರೆ ಪಾಪಕ್ಕೆ ಗುರಿ ಆದಂತ. ಒಟ್ಟು ಪರಮಾತ್ಮನ ಕಂಡುಕೊಳ್ಳೋ ಅಡ್ಡಿ ಮಾಡೋದಿಲ್ಲ ಪಾಪವೇ. ಯಾವ್ದಾದ್ರು ಆಗ್ಲಿ ಪರಮಾತ್ಮನ ತಿಳ್ಕೊಳ್ಳೋ ಅಡ್ಡಿ ಮಾಡೋ ಗಂಡನೂ ಪಾಪವೇ, ಮಕ್ಕಳು ಪಾಪವೇ, ಐಶ್ವರ್ಯವೂ ಪಾಪವೇ, ನೆಂಟರಿಷ್ಟರು ಪಾಪವೇ. ಯಾರು ಪರಮಾತ್ಮನ ಕಂಡುಕೊಳ್ಳೋ ಅಡ್ಡಿ ಮಾಡಿದ್ರು ದೇ ಆರ್ ಆಲ್ ಎನಿಮಿ, ದೇ ಆರ್ ಆಲ್ ಎಗೇನೆಸ್ಟ್. ಅವರೆಲ್ಲರೂ ಶತ್ರುಗಳು, ಅವರೆಲ್ಲರೂ ನಮ್ಗೆ ವಿರುದ್ಧರು. ಧೈರ್ಯ ಹೇಳ್ಕೋಬೇಕು, ಏನು ಹೆದರ್ಕೋಬಾರ್ದು. ಹೌದು, ನನ್ನ ಆತ್ಮಜ್ಞಾನಕ್ಕೆ ಇವರೆಲ್ಲ ಅಡ್ಡಿ ಮಾಡ್ತಾರೆ ಅಂದ್ರೆ ಶತ್ರುಗಳು. ಅಂತಃಶತ್ರುಗಳು ಅಂತ ಶತ್ರುಗಳು 2 ತರಹ, ಬಹಿಶತ್ರು, ದೂರಶತ್ರುಗಳು, ಹತ್ತದಲ್ಲೂ ಶತ್ರುಗಳು. ಇನ್ನು ಒಳಗಿನ ಕಾಮಾದಿ ಶತ್ರುಗಳು ಬಿಡಿ, ಜೊತೆಲೇ ಇರೋ ಶತ್ರುಗಳು. ನಾವು ಕಾಂಪ್ರಮೈಸ್ ಆಗದೆ ಕಟ್ನಿಟ್ಟಾಗಿ ಅದಕ್ಕೆ ಆತ್ಮಜ್ಞಾನಕ್ಕಾಗಿ ಎಫರ್ಟ್ ಹಾಕ್ಲೇಬೇಕು. ಯಾಕೆಂದ್ರೆ ಮುಂದಿನ ಜನ್ಮ ನಮ್ಗೆ ಫ್ರಮ್ ಟು ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಏನಾಗ್ತೀವಿ ಗೊತ್ತಿಲ್ಲ. ಅದನ್ನ ನೆಚ್ಕೋಬಾರ್ದು. ಈಗ ಸಿಕ್ಕಿ ಕೈಯಲ್ಲಿದೆ, ತುತ್ತು ಹಾಕಿದ್ದಾನೆ ಪರಮಾತ್ಮ, ಈ ತುತ್ತನ್ನು ತಿನ್ಬೇಕೆ ಹೊರತು ಇದು ಮುಂದಿನ ಜನ್ಮಕ್ಕೆ ಇಟ್ಕೊಳ್ತೀನಿ ಅದನ್ನ ಮುಂದೆ ಇಟ್ಕೊಳ್ತೀನಿ ಹಾಳ ಹೋಗ್ತೀನಿ. ಕೊಟ್ಟ ತುತ್ತು ತಗೊಂಡ್ಬಿಡ್ಬೇಕು. ಇದು ಗೋಲ್ಡನ್ ಆಪರ್ಚುನಿಟಿ, ಸುವರ್ಣ ಅವಕಾಶ. ಇದನ್ನ ಗೆದ್ಕೊಂಡ್ಬಿಡ್ಬೇಕು. ಏನ್ ಮಾಡುದು ಇದು ಬಿಡೋಲ್ಲ. ಈ ಜನ್ಮವನ್ನು ಆತ್ಮಜ್ಞಾನ ಮಾಡ್ಕೊಳ್ಳದೆ ನಾನು ನಾಶ ಮಾಡೋದಿಲ್ಲ ಅಂತ ಹಠ ಬಿಟ್ಟು ಅಲ್ಲ 8 ಗಂಟೆ 10 ಗಂಟೆ 12 ಗಂಟೆ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ಯಾಕಾಗಲ್ಲ? ಒದ್ಕೊಂಡ್ಬರುತ್ತೆ. ಭಗವಂತ ಹೆಂಗ್ ಬರ್ದೇ ಇರ್ತಾನೆ. ಹತ್ತು ಬಿಡಿ, ದಿನಗಟ್ಟಲೆ ಭಗವಂತನ ಹತ್ತು ಬಿಟ್ರೆ ಸೋತೋಗ್ಬಿಡ್ತಾನೆ ಪರಮಾತ್ಮ. ಆಯ್ತು ಬಂದೇ ಕೊಡೋದು, ಯಾಕೆ ಹೋಗಿ ಮಾಡ್ತೇನೆ. ಮಗು ಅಳ್ತಾ ಇದ್ರೆ ಎಷ್ಟೊತ್ತು ತಾಯಿ ಅಡಿಗೆ ಮಾಡ್ತಿರ್ತಾಳೆ. ತಾಯಿ ಅಡಿಗೆ ಮಾಡ್ಬೇಕು ಅರ್ಜೆಂಟು ಮಾಡ್ತಿರ್ತಾಳೆ. ಅದು ತುಂಬಾ ಕಿರ್ಚಿ ಅಳಿಸಿ ಹೋಗ್ಬಿಟ್ರೆ ಇದನ್ನ ಆಫ್ ಮಾಡ್ತಾರೆ, ಗ್ಯಾಸನ್ನು ಓಡ್ಬಿಡ್ತಾಳೆ. ಮುಂಚೆ ಒಂಚೂರು ಅಳ್ತಾ ಇದೆಯಲ್ಲ, ಒಂಚೂರು ಒಗ್ಗರಣೆ ಹಾಕಿ ಹೋಗ್ಬಿಡ್ತೀನಿ, ಚೂರು ಕೂಡಿಸಿ ಹೋಗ್ಬಿಡ್ತೀನಿ, ಒಂಚೂರು ಇನ್ನೊಂದು ಅಲ್ಲೇ ಇರ್ತಾಳೆ. ಆಗ ಮಗು ನೋಡುತ್ತೆ ಇನ್ನೂ ಬರ್ಲಿಲ್ವಾ, ಸೆಕೆಂಡ್ ಸ್ಟೆಪ್ ತಗೊಳುತ್ತೆ. ಸೆಕೆಂಡ್ ಸ್ಟೆಪ್ ಜೋರ್ 3ನೇ ಸ್ಟೆಪ್ ಹೋಗುತ್ತೆ. ಓಡ್ ಬರ್ಲೇಬೇಕು ಅಮ್ಮ, ಎಲ್ಲಿರ್ತಾಳೆ. ಇವನ್ ಟಾಯ್ಲೆಟ್ ಅಲ್ಲಿ ಬಂದು ಅರ್ಧದಲ್ಲಿ ತೊಗೊಂಡು ಬಂದ್ಬಿಟ್ಟು ಮಗು ಇಟ್ಕೊಂಡು ಆಮೇಲೆ ಮುಂದಿನ ದಿವಸ ಹೋಗ್ಬಿಡ್ಬೇಕಷ್ಟೆ. ಅಂಥವ್ರು ಆಗಿಲ್ಲ. ಹೈ ಲೆವೆಲ್, ಲೋ ಲೆವೆಲ್ ಅಲ್ಲಿ ಒಂದು ಉಪಾಸನೆ ಕೈಗೊಳ್ಳೋದು. ಆ ಪರಮಾತ್ಮನನ್ನೇ ಯಾವ ಪರಮಾತ್ಮನ ಕಂಡ್ಕೊಳ್ಬೇಕು ಹೊರಟಿದೀವೋ ಅವನನ್ನೇ ಇದರಲ್ಲಿ ಆತ್ಮ ಅಪಹತ ಪಾತ್ಮ ವಿಜರೋ ವಿಮರ್ತರು ವಿಶೋಕೋ ವಿಜಗತ್ಸೋ ಅಪಿಪಾಸ ಸತ್ಯ ಕಾಮ ಸತ್ಯ ಸಂಕಲ್ಪ ಅಂತ ಗುಣಗಳನ್ನೆಲ್ಲ ಹೇಳಿದ್ರೆ, ಈ ರೀತಿ ಗುಣಗುಣ ಪರಮಾತ್ಮ ನನ್ನ ಆತ್ಮನಾಗಿದ್ದಾನೆ, ಅವನನ್ನೇ ನಾನು ಹೊಂದುವನಾಗಿದ್ದೇನೆ ಅಂತ ಹೇಳಿ ಆ ಪರಮಾತ್ಮನ ಗುಣಗಳನ್ನೇ ಆಜಿಗೆ ಮನೋಮಯ ಪ್ರಾಣಶೀರೋ ಭಾರೂಪ ಸತ್ಯ ಸಂಕಲ್ಪ ಆಕಾಶ ಆತ್ಮ ಅಂತ ಆ ರೀತಿ ಪರಮಾತ್ಮನನ್ನ ಉಪಾಸನೆಗೆ ಹೇಳಿದೆ. ಆ ಉಪಾಸನೆಯಿಂದ ಪರಮಾತ್ಮನ ಮುಳುಗಿಸೋದು ಒಂದು, ಪರಮಾತ್ಮನ ಕಂಡ್ಕೊಳ್ಳೋ ಪ್ರಯತ್ನ ಮಾಡೋದು ಎರಡನೇದು. ಅದು ದೊಡ್ಡ ಮೇಲ್ಮಟ್ಟ, ಕಂಡ್ಕೊಳ್ಳೋ ಪ್ರಯತ್ನ ಮಾಡೋದು. ಭಾವನೆ ಮಾಡೋದು ಕೆಳಗಿಲ್ಲ. ಅದು ಅಲ್ಲಿಯೇ ಏಕಾಗ್ರತೆಯಿಂದ ಮನಸ್ಸನ್ನು ನಿಲ್ಲಿಸಿ ಸತ್ಯವನ್ನು ಕಂಡ್ಕೊಳ್ಳೋ ಪ್ರಯತ್ನ ಮಾಡೋದು ಬಹಳ ಮೇಲ್ಮಟ್ಟ. ಹೌದು, ಅವನು ತಾನಾಗಿದ್ದೀನಿ ಅಂತ ಅವನು ಅಂತ ಅನ್ಬಾರ್ದು. ನಾವು 3rd ಪರ್ಸನ್ ತಗೋಬಾರ್ದು, ಅವನನ್ನ 1st ಪರ್ಸನ್ ತಗೋಬೇಕು. ಐ ಆಮ್ ದಟ್ ಅಂತ ತಗೋಬೇಕು. ನಾನು ಅಂದೇ ಅವನೇ ನಾನು, ನಾನೇ ಅವನು ಅವನೇ ನಾನು. ಇತಿಹಾರ ವಿಶಂಸಂತಿ ಜಗದಾತ್ಮ. ಉಪಾಸನೆಯಲ್ಲಿ ಪ್ರತೀಕ ಆದಿತ್ಯನ ಬ್ರಹ್ಮ ಅಂತ ಉಪಾಸನೆ ಮಾಡೋದು, ಆಕಾಶವನ್ನು ಬ್ರಹ್ಮ,
ಅಗ್ನಿಯನ್ನು ಮಾಡೋದು ಪ್ರತೀಕೋಪಾಸನೆ. ಅಂದ್ರೆ ಒಂದು ಆಲಂಬನೆ ಇಟ್ಕೊಂಡು ಪರಮಾತ್ಮ ಧ್ಯಾನ ಮಾಡೋದು ಪ್ರತೀಕೋಪಾಸನೆ. ಅದಲ್ಲ ಒಂದು ಮೂರ್ತಿಯಲ್ಲಿ ಗಾಯತ್ರಿ ದೇವಿ ಪರಮಾತ್ಮ ಭಗವತಿ ದೇವಿ ಮಾಡೋದು ಪ್ರತೀಕೋಪಾಸನೆ. ಇನ್ನು ನಾನು ಅದೇ ದೇವತೆ ನಾನು ತಗೊಳ್ಳೋದು. ಅದೇ ನಾನಾಗಿದ್ದೀನಿ ಅಂತ. ಸರ್ವಾತ್ಮನಾದ ಪರಮಾತ್ಮನು ನನ್ನ ಅವನೇ ಜೀವನ ಸುರ್ಕೊಳ್ತಾ ಇದ್ದಾನೆ. ಈ ಜೀವನ ಇದೆ ಎಂಬುದಾಗಿ ತನ್ನ ಜೀವತ್ವವನ್ನು ಬಿಟ್ಕೊಂಡು ತನ್ನ ವ್ಯಾಪಕವಾದ ಸರ್ವಾತ್ಮ ರೂಪದಲ್ಲಿ ಅಡಗ ಮಾಡಿಕೊಂಡು ಆ ರೀತಿಯಾಗಿ ಭಾವನೆ ಮಾಡೋದು ಅಹಂಗ್ರಹೋಪಾಸನೆ. ಅಹಂಗ್ರಹೋಪಾಸನೆ. ಅಹಮಿತಿ ಗ್ರಹ, ಗ್ರಹನ ತಗೊಳ್ಳೋದು ಅಂತ. ಅಹಮಿತಿ ಗ್ರಹ, ಅಹಮಿತಿ ಗೃಹಾತಿ, ಅಹಮಿತಿ ಗ್ರಹ, ನಾನೆಂಬುದಾಗಿ ತೆಗೆದುಕೊಳ್ತಾನೆ. ನಾನು ಅಂತ ಹೇಳಿ ಅದು ಇನ್ನೂ ಹೆಚ್ಚು ಪ್ರೇಮ. ನಿಮ್ಮನ್ನ ನೀವು ಅನ್ನೋಕ್ಕಿಂತ, ನಮ್ಮವರು ಅನ್ನೋಕ್ಕಿಂತ, ನಾನು ಅನ್ನೋಕ್ಕಿಂತ ನಿಮ್ಗೆ ಜಾಸ್ತಿ ಸಂತೋಷ ಆಗುತ್ತೆ. ಯಾವುದೇ ಲೋಕದಲ್ಲಿ ಅವನು ಅಂದ್ರೆ ನಮ್ಮನ್ನ ಅವನು ಅಂತಾರೆ ಅಂತಾರೆ. ನೀನು ಸ್ವಲ್ಪ ಹತ್ತ, ನಮ್ಮವರು ಅಂದ್ರೆ ಹತ್ತ. ನಾವೇ ಕಂಡ್ರೆ ನೀವು ಅಂದ್ರೆ ನೀವು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ಇನ್ನೂ ಖುಷಿ ಆಗತ್ತೆ. ಪರಮಾತ್ಮ ನಾನು ಅಂತ ಬೇಕಂತ. ಪರಮಾತ್ಮನಿಗೆ ಅಹಮಸ್ಥಿತಿ ವಿದ್ಯಾತ್, ನಾನಾಗಿದ್ದಾನೆ ಪರಮಾತ್ಮ, ನನ್ನ ಸ್ವರೂಪ ಆಗಿದ್ದಾನೆ ತಗೊಂಡ್ರೆ ಪರಮಾತ್ಮ ಜಾಸ್ತಿ ಪ್ರಿಯವಾಗಿ. ವಸ್ತುತಃ ಇರೋದು ಹಾಗೆ, ರಿಯಲ್ ಫ್ಯಾಕ್ಟು ಹಾಗೆ, ಆತ್ಮನಾಗೆ ಇರೋನವನು. ಅಹಮಾತ್ಮ ಗುಡಾಕೇಶ ಭೂತಾಶಯ ಸ್ಥಿತ ಅಹಮಾದಿಶ್ಚ ಬದ್ಧಂಚ ಭೂತಾರ ಮಂತ್ರಿ. ನಾನು ಭಾವನೆ ಮಾಡೋದು ಮೇಲ್ಮಟ್ಟ. ಪ್ರತೀಕೋಪಾಸನೆ ಆಗದೆ ಅಂದ್ರೆ ಕರ್ಮಯೋಗ ಮಾಡ್ಬೇಕು. ಪ್ರತೀಕೋಪಾಸನೆ ಆಗಲ್ಲ ಅಂದ್ರೆ ಕರ್ಮಯೋಗ ಮಾಡ್ಬೇಕು. ಕರ್ಮಯೋಗ ಮಾಡಿ ಅದೇ ಕೇಳೋಳಿದ್ದೆ ಗುರುಗಳೇ. ಫಸ್ಟ್ ಅದು ಒಂದ್ ಸ್ವಲ್ಪ ಲೆವೆಲ್ ಆಫ್ ಪ್ಯೂರಿಟಿ ಬಂದ್ಮೇಲೆ ಇದು ಈ ಉಪಾಸನೆ ಆಗೋದು ಅನ್ಸುತ್ತಲ್ವಾ? ಕರೆಕ್ಟ್ ಬಂದ್ಮೇಲೆ ಅಂತಿಲ್ಲ, ಅದನ್ನೇ 16 ವರ್ಷ ಮಾಡ್ತಾ ಕೂತ್ಕೋಬಾರ್ದು. ಫಾಸ್ಟ್ ತಗೋಬೇಕು, ಬೇಗ ಪಿಕಪ್ ಆಗ್ಬೇಕು. ಪಿಕ್ಕ ಮಾಡ್ಕೋಬೇಕು. ಹೊರತು ನಾನಿನ್ನೂ ಕರ್ಮಯೋಗ ಅಂತ ಹೇಳಿ 50 ವರ್ಷ ಆದ್ರೂ ಕರ್ಮಯೋಗ 60 ವರ್ಷ ಕರ್ಮಯೋಗ ಅಂತ ಇಟ್ಕೊಂಡ್ರೆ ಯಾವ ಮುಂದಕ್ಕೆ ಹೋಗ್ತಾನೆ? ಜಾಸ್ತಿ ಎಫೆಕ್ಟ್ ಹಾಕಿ ಬೇಗ ಒಂದ್ 3 ತಿಂಗಳು 6 ತಿಂಗಳಿಗೆ ಮುಂದಕ್ಕೆ ಹಂತಕ್ಕೆ ದಾಟ್ಕೋಬೇಕು. 3 ತಿಂಗಳು ಅದು ಮಾಡ್ಬೇಕಾದ್ರೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಆಗ್ತಾ ಇದೆ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಒಂಥರ ಒಂದೇ ಜಪ ಮಾಡಿದ್ರೆ ಅದು ಅದೇನೋ ಕಂಫರ್ಟ್ ಲೆವೆಲ್ ಬರುತ್ತೆ ಏನೋ ಗೊತ್ತಿಲ್ಲ. ಆದ್ರೆ ಈ ನಿಧಿ ಅದು ನಾನೇ ಬ್ರಹ್ಮನ ಅದು ಮಾಡಕ್ ಅಷ್ಟು ಈಸಿ ನನ್ಗಂತೂ ಅನ್ಸ್ತಾ ಇಲ್ಲ. ಅದು ಹಂಗೆ ಅಲ್ಲ, ನಿಮ್ಗೆ ಅನಿಸ್ತೇ ಇರ್ಬೋದು. ಆದ್ರೆ ಅದು ನಿಜವಾಗಿ ರಿಯಲಿ ನೀವು ಆಗಿದ್ದೀರಾ, ಬ್ರಹ್ಮ ಆಗಿದ್ದೀರಾ, ಅದು ನಿಜ. ಆದ್ರೆ ಮಾಡು ಅಂತಾರಲ್ವಾ, ಅದ್ರ ಮೇಲೆ ಅದು ನಿಧಾನಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ ನಂಗೆ. ಅದು ಯುಕ್ತಿ ಇದೆಯಮ್ಮ. ನಾನು ಬ್ರಹ್ಮ ಆಗಿದ್ದೀನಿ ಯುಕ್ತಿ, ಲಾಜಿಕ್ ಇದೆ. ಹೇಗೆ ಕನಸಿನಲ್ಲಿ ಹೇಗೆ ಎಲ್ಲವೂ ನನ್ನಲ್ಲೇ ತೋರ್ತಿತ್ತೋ, ನನ್ನಲ್ಲೇ ಇತ್ತೋ, ನನ್ನಲ್ಲೇ ಆಡುತ್ತೋ, ಅದು ನಾನೇ ಬ್ರಹ್ಮ ಅನ್ನೋದಕ್ಕೆ ಇವಾಗ ಎಚ್ಚರವೂ ಅಷ್ಟೇ. ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಇದೆ, ನಾನೇ ಆಗಿದ್ದೀನಿ, ಎಲ್ಲವೂ ನಾನಾಗಿದ್ದೀನಿ, ಎಲ್ಲವೂ ನಾನಾಗಿದ್ದೀನಿ ಅಂದ್ರೆ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಇನ್ನೇನೋ ಬ್ರಹ್ಮನೇ, ಅದಕ್ಕೇನೋ 4 ಮುಖ ಸತ್ಯಲೋಕ ಅಂತ ತಿಳ್ಕೋಬೇಡಿ. ಬ್ರಹ್ಮ ಶಬ್ದ ದೊಡ್ಡದು, ವ್ಯಾಪಕ, ಅಪರಿಚ್ಛಿನ್ನ, ಇನ್ಫಿನಿಟ್. ಅರ್ಥ ಆಯ್ತು ಗುರುಗಳೇ. ಅದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಯೋಚನೆ ಮಾಡಕ್ಕೆ ಒಂಥರ ಆ ಫ್ಲೋ ಬರಲ್ಲ ಇಷ್ಟು ಈಸಿಯಾಗಿ. ಅಲ್ಲ, ಬರ್ದೇ ಇರ್ಬೋದು. ನಿಮ್ಗೆ ಆಗಲ್ಲ, ನಿಮ್ಗೆ ಆಗತ್ತಿಲ್ಲ ಅನ್ನೋಕ್ಕಲ್ಲ. ಅದೇ ಮಾಡೋಕ್ಕೆ ಶಾಸ್ತ್ರ ತುಂಬಾ ಅದಕ್ಕೆ ಯುಕ್ತಿ, ದೃಷ್ಟಾಂತ, ಅನುಭವ ತೋರಿಸುತ್ತೆ. ವಾಕ್ಯದ ಜೊತೆಗೆ ಯುಕ್ತಿ, ಅನುಭವ, ದೃಷ್ಟಾಂತ ತೋರಿಸಿ ಮಾಡಿ ಆಗತ್ತೆ. ಯಾಕಾಗಲ್ಲ? ಪ್ರಾಕ್ಟೀಸ್ ಮಾಡಿ. ಆರಂಭದಲ್ಲಿ ಆಗಲ್ಲ ನಿಜ. ಅದನ್ನ ಒಂದು 15 ದಿವಸ, ತಿಂಗಳು, 2 ತಿಂಗಳು ಮಾಡಿದ್ಮೇಲೆ ಅದು ಊರ್ಕೊಂಡ್ಬಿಡುತ್ತೆ. ಬಲಾತ್ಕಾರ ತುಂಬಬೇಕು ಯಾವುದೇ ಆಗ್ಲಿ. ಆ ಮುಂಚೆ ಅದು ಇಷ್ಟಪಡೋದಿಲ್ಲ. ಆಮೇಲೆ ನೀವು ಇಷ್ಟಪಟ್ಟು ಮಾಡ್ತಾ 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 ಅದು ಊರ್ಕೊಂಡ್ಬಿಡುತ್ತೆ. ಆಮೇಲೆ ಇಷ್ಟ ಆಗುತ್ತೆ. ಆಮೇಲೆ ಬಿಡೋಕೆ ಆಗಲ್ಲ. ಇಷ್ಟವಾಗ್ಬಿಡ್ತು ಇಟ್ಕೊಳ್ಳಿ. ಅದು ಊರ್ಕೊಂಡ್ಬಿಡ್ತು ಅಂತಂದ್ರೆ ಇದನ್ನ ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಆಗಲ್ಲ. ಆ ಕಾನ್ಸೆಪ್ಟ್ ಅಲ್ಲೇ ಇಟ್ಬಿಡ್ತೀರಾ, ಅದನ್ನೇ ಕ್ಯಾಚ್ ಮಾಡ್ತಾ ಇರ್ತೀರಾ. ಆಮೇಲೆ ಆ ಬ್ರಹ್ಮಾತ್ಮ ಭಾವನೆ ಮಾಡೋದ್ ಜೊತೆಗೆ ಅನುಭವ ಕಡ್ಕೊಳ್ಳೋ ಮುಂದಕ್ಕೆ ಇದು ಭಾವನೆ ಆಯ್ತು. ಅದನ್ನ ತಿಳಿಸ್ಕೊಡಿ. ಇದು ಮೊದಲು ಕರ್ಮಾಂಗೋಪಾಸನೆ ಶುರುವಿನಲ್ಲಿ, ಆಮೇಲೆ ಸ್ವತಂತ್ರ ಉಪಾಸನೆ, ಅದರಲ್ಲೂ ಮೊದಲು ರೂಪ ಪ್ರತೀಕ ಇದು, ಆಮೇಲೆ ಗುಣಕ್ಕೆ ಏರ್ಪಟ್ಟ, ಆಮೇಲೆ ತತ್ವೋಪಾಸನೆಗಳು, ಆಮೇಲೆ ತತ್ವ. ಅದು ಅದಕ್ಕೂ ಮೊದಲು ಹೇಳಿದ್ರೆ ಕರ್ಮಯೋಗವೇ ಆರಂಭದ ಹಂತ. ಕರ್ಮಯೋಗ ಮಾಡಿದ್ಮೇಲೆ ಆ ಕರ್ಮದಲ್ಲಿ ಕರ್ಮ ಸಂಬದ್ಧವಾದ ಕರ್ಮಾಂಗ ಉಪಾಸನೆ, ಗೀತೋಪಾಸನೆ. ಕರ್ಮದಲ್ಲಿ ಪರಮಾತ್ಮನನ್ನ ಭಾವನೆ ಮಾಡೋದು ಅಂತ. ಇದು ಕರ್ಮವನ್ನು ಪರಮಾತ್ಮ ಅರ್ಪಣೆ ಮಾಡೋದು ಕರ್ಮಾಂಗ. ಫಲಾಪೇಕ್ಷೆ ಇಲ್ಲದೆ ಕರ್ಮಯೋಗ, ಫಲಾಪೇಕ್ಷೆ ಇಲ್ಲದೆ
ದ್ವಂದ್ವ ಪ್ರಹಾರ ಮಾಡಿ ಕರ್ಮಯೋಗ. ಆ ಕರ್ಮವನ್ನೇ ಪರಮಾತ್ಮ ರೂಪ ಕಾಣೋದು ಕರ್ಮಾಂಗೋಪಾಸನೆ. ಅದಲ್ಲೇ ಎಲ್ಲವೂ ಆ ಸಂಹಾರಗಳು ಅದೆಲ್ಲವೂ ಪರಮಾತ್ಮ ರೂಪ ಭಾವನೆ ಮಾಡೋದು. ಆಮೇಲೆ ಈ ಕ್ರಿಯೆ ಬಿಟ್ಬಿಟ್ಟು ಒಂದು ಗುಣವನ್ನ ಒಂದು ರೂಪವನ್ನ ಇಟ್ಕೊಂಡು ಭಾವನೆ ಮಾಡ್ತಾ ಹೋಗೋದು ಪ್ರತೀಕೋಪಾಸನೆ. ಗುಣಾಪರಿಗಳು ಆ ಪ್ರತೀಕೋಪಾಸನೆ ಬಲ್ತ್ಕೊಂಡು ಬಂದ ಹಾಗೇನೆ ಆ ದೇವತೆಗೆ ನಾನಾಗಿದ್ದೀನಿ ಅಂತ ಅನ್ಕೊಳ್ಳೋದು ಅಹಂಗ್ರಹೋಪಾಸನೆ. ಆ ಅಹಂಗ್ರಹೋಪಾಸನೆಯಲ್ಲೂ ಕರ್ತೃತ್ವ ಇರುತ್ತೆ, ಭಾವನೆ ಇರುತ್ತೆ, ಪ್ರಯತ್ನ ಇರುತ್ತೆ. ಅದನ್ನು ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ನಿಧಿಧ್ಯಾಸನ, ಧ್ಯಾನ ಯೋಗ. ಅದು ಕಟ್ಕೊಳ್ಳೋದು. ನಾಮ ಜಪ ಮಾಡ್ತೀವಲ್ಲ, ಅದು ಯಾವ ಕ್ಯಾಟಗರಿ ಆಗುತ್ತೆ? ಪ್ರತೀಕೋಪಾಸನೆ. ಪ್ರತೀಕೋಪಾಸನೆ, ನಾಮೋಪಾಸನೆ ಪ್ರತೀಕೋಪಾಸನೆ ಇದು. ನನ್ ಡೌಟ್ ಏನಂದ್ರೆ ಪ್ರತೀಕೋಪಾಸನೆ ಒಂಥರ ಕಂಫರ್ಟಬಲ್ ಆಗ್ಬಿಡ್ತೀವಿ, ಚೆನ್ನಾಗಿರುತ್ತೆ ಮಾಡ್ತಾ ಕೂತಿರಕ್ಕೆ, ಅದ್ರಲ್ಲೇ ಇದ್ಬಿಡ್ತೀವ. ಅದಕ್ ಮುಂಚೆ ಹೋಗಕ್ ನಾವೇ ಪ್ರಯತ್ನ ಪಡ್ಬೇಕಾ? ಅದಾಗ ಅದ್ ಬರುತ್ತಾ ಅಂತ ನಂಗೆ ಅದು ಕ್ಲಾರಿಟಿ ಇಲ್ಲ. ಅದು ಒಂದು ಕರೆಕ್ಟ್ ಪ್ರಯತ್ನ ಪಡ್ಬೇಕು. ಅದು ಕಾಲಾನುಕಾಲ ಬರೋದು ತುಂಬಾ ನಿಧಾನ ಆಗುತ್ತೆ. ನೀವು ಪ್ರಯತ್ನ ಪಟ್ಟು ಬೇಗ ಆಗುತ್ತೆ. ನೀವು ರಾಮನನ್ನೇ ನನ್ನ ಗುರು, ನನ್ನ ಸ್ವಾಮಿ, ನನ್ನ ಸರ್ವಸ್ವ, ಅವನೇ ನನ್ನ ಮಾರ್ಗ ತೋರಿಸ್ತಾನೆ ಮಾಡ್ತಾ ಇದ್ರೆ ಬರ್ಬೋದು. ಅದಾಗೆ ಮುಂದೆ ಪ್ರೊಸೀಜರ್ ಅವನೇ ಯಾರನ್ನೋ ಕಳ್ಸಿಯೋ ಹೇಗೋ ಪ್ರೇರಣೆ ಮಾಡಿ ಮಾಡ್ಬೋದು. ಅದು ನಿಧಾನ. ಅದಕ್ಕೆ ಬಂದು ನೀವು ಗುರುಗಳನ್ನ ಆಶ್ರಯಿಸ್ಕೊಂಡು ಆ ಪ್ರತೀಕೋಪಾಸನೆಯಿಂದ ಅಹಂಗ್ರಹೋಪಾಸನೆಗೆ ತಿರ್ಕೋದಿದೆಯಲ್ಲ, ಅದಕ್ಕೆ ನೀವು ಎಫರ್ಟ್ ಹಾಕ್ಬೇಕು. ಅಹಂಗ್ರಹೋಪಾಸನೆಗೆ ತಿರ್ಕೋಬೇಕು ನೀವು. ಮುಂಚೆ ಪ್ರತೀಕ ರಾಮನ ಗುಣವನ್ನು, ರೂಪವನ್ನು, ಅವನ ಕಥೆಯನ್ನು ಯಾವುದೋ ಇಟ್ಕೊಂಡು ಇಷ್ಟಪಟ್ಕೊಂಡು ಅದರಲ್ಲೇ ಭಾವನೆ ಮಾಡ್ತಾ ಇರೋದು ಒಂದು ರೀತಿ, ಅದು ಒಳ್ಳೆ ಉಪಾಸನೆಗೆ. ಅದಕ್ಕಿಂತ ಆ ರಾಮನು ನನಗೂ ವಿಶ್ವಕ್ಕೂ ಸಮಸ್ತಕ್ಕೂ ಆತ್ಮನ ಇದ್ದಾನೆ, ರಾಮನೇ ಇಡೀ ಜಗತ್ತಿನ ಎಲ್ಲ ರೂಪ ಇದ್ದಾನೆ, ಅವನು ನನ್ನ ಆತ್ಮ ಇದ್ದಾನೆ, ನಾನು ವಿಶ್ವಕ್ಕೂ ಸಮಸ್ತ ಅವನೇ ಇದ್ದಾನೆ ಭಾವನೆ ಮಾಡ್ತಾ ಇರೋದು ಅಹಂಗ್ರಹ ಆಗುತ್ತೆ. ಆಮೇಲೆ ಅದೇ ಸತ್ಯ ಭಾವನೆ ಮಾಡ್ಬೇಕಾಗಿಲ್ಲ, ಇರೋದೇ ಒಂದು ಅದೇ ನನ್ನ ಆತ್ಮ, ನಾನು ಇಲ್ಲೇ ಇಲ್ಲ, ಇರೋದೆಲ್ಲ ಅದೊಂದೇ ಸಚ್ಚಿದಾನಂದ ಒಬ್ಬೊಮ್ಮೆ ಇರೋದು ಕಂಡುಕೊಳ್ಳೋದು ಜ್ಞಾನ. ಈಗ ಕಿಂಚ ಸಂಸ್ಕಾರ ಜಾತ ಉಪಚಿತ್ಯ ಅಂತ. ಉಪಚಿತ್ಯ ಅಂದ್ರೆ ಒಂದೊಂದು ಜನ್ಮಗಳಲ್ಲೂ ಅದು ಒಂದೊಂದು ಹಂತದಲ್ಲೂ ಸ್ವಲ್ಪ ಸಂಸ್ಕಾರ ಸಮೂಹನೆಲ್ಲ ಹೋಗ್ಲಾಗ ಭಾಷಿಕಾರರು ಕಿಂಚಿ ಯಾಕಂದ್ರೆ ಇದು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಡಿಸಪಾಯಿಂಟ್ ಆಗ್ಬೇಡಿ, ನಿರಾಶೆ ಆಗ್ಬೇಡಿ ಅನ್ನೋಕ್ಕೋಸ್ಕರಾಗಿ ಮಾಡ್ತಾ ಇರಿ, ಏನಾಗಲ್ಲ ಅಂತ. ಅದ ಕಿಂಚ ಅಧಿಕಮ ಉಪಚಿತ್ತ ಅಂದ್ರೆ ಮಾಡ್ಕೋಬಹುದು. ಹೆಚ್ಚೆಚ್ಚಾಗಿಯೇ ಕೂಡ ಹಾಕೊಳ್ಳಿ ಅಂತ ಹೇಳ್ಬೋದು. ಒಂದೊಂದು ಜನ್ಮದಲ್ಲಿ ಹೆಚ್ಚೆಚ್ಚಾಗಿಯೇ ಮಾಡ್ಕೊಂಡು ಎಷ್ಟು ಜಾಸ್ತಿ ಮಾಡ್ಕೊಳ್ತೀವೋ ಅಷ್ಟು ಬೇಗ ನಾವು ಅದಕ್ಕೆ ರೀಚ್ ಆಗ್ತೀವಿ. ಎಷ್ಟು ನಾವು ಕಮ್ಮಿ ಮಾಡ್ತೀವೋ ಅಷ್ಟು ಲೇಟ್ ಆಗುತ್ತೆ. ನಮ್ ಕೈಲೇ ಇರೋದು ಅದು. ಕೂಡ ಹಾಕೊಂಡು ಅದು ಕಲೆಕ್ಟಾಗಿ ದೊಡ್ಡ ಒಂದು ಬೆಟ್ಟದಷ್ಟು ಆಗ್ಬಿಡುತ್ತೆ. ಆ ಅನೇಕ ಜನ್ಮದಿಂದ ಮಾಡಿದ್ದಾದ ಆ ಸಂಸ್ಕಾರದಿಂದ ಸಂಸಿದ್ಧನಾಗಿ ತಯಾರಾದವನಾಗಿ ಅದೇ ಅನೇಕ ಜನ್ಮ ಸಂಸಿದ್ಧನು. ಅದರಿಂದ ಲಬ್ಧ ಸಮ್ಯಕ್ ದರ್ಶನ, ಲಬ್ಧಂ ಸಮ್ಯಕ್ ದರ್ಶನ ಏನ ಅದೇ ಯಸ್ಯ. ಯಾವಾಗ ಸರಿಯಾದ ದರ್ಶನ, ಜ್ಞಾನ, ಅನುಭವ ಆಗ್ಬಿಡುತ್ತೆ. ಇಂಟ್ಯೂಷನ್, ಒಳ ಅನುಭವ, ತಾನು ಯಾರು ಪರಿಚಯ ಪಡುತ್ತೆ. ಸಾಕ್ಷಾತ್ ಅನುಭವ, ಸಾಕ್ಷಾತ್ ಪರೋಕ್ಷ ಸಿಕ್ಸ್ ಸೆನ್ಸ್ ಅನ್ನೋದು ಅದು ಮನಸ್ಸಿನ ಒಂದು ಇದಕ್ಕೆ ಅರಿವಿಗೆ ಸಿಕ್ಸ್ ಸೆನ್ಸ್ ಅಂತ ಒಳ್ಳೆದು. ಅದು ಇದು ಅನುಭವ ಮನಸ್ಸನ್ನು ಮೀರಿದ್ದು. ಯದ್ಯಪಿ ಮನಸ್ಸನ್ನು ಇಟ್ಕೊಂಡಿದ್ದೀವಿ, ಆ ಅನುಭವ ಕಾಲದಲ್ಲಿ ಮನಸ್ಸನ್ನು ಮೀರಿ ಹೋಗ್ಬಿಡ್ತಾರೆ, ದಾಟ್ ಹೋಗ್ಬಿಡ್ತಾರೆ. ಮನಸ್ಸು ಇರೋಲ್ಲ ಅಲ್ಲಿ, ಮನಸ್ಸು ಬಾಧೆ ಮಾಡ್ಬಿಡ್ತಾರೆ. ಕೇವಲವಾದ ಪರಿಪೂರ್ಣ ಸ್ವರೂಪದಲ್ಲಿ ನಿಂತಾನೆ. ಸಮ್ಯಕ್ ದರ್ಶನವನ್ನು ಪಡೆದವನಾಗಿ ಆಮೇಲೆ ಹೆಚ್ಚಿನ ಗತಿಯಾದ ಮೋಕ್ಷವನ್ನೇ ಹೊಂದ್ಬಿಡ್ತಾನೆ. ಭಗವಂತ ತೋರಿಸ್ತಾ ಇದ್ದಾನೆ, ಉತ್ಸಾಹ ಬರೆಸ್ತಾ ಇದ್ದಾನೆ, ಮತ್ತೆ ಪ್ರಯತ್ನ ಪಡ್ತಾ, ಆಸೆ ತೋರಿಸ್ತಾ ಮಾಡ್ರಿ, ಖಂಡಿತ ಆಗತ್ತೆ. ನಮಗೆಲ್ಲ ಇನ್ಯಾರಿಗೂ ಈ ಒಂದು ಅಧ್ಯಾತ್ಮ ವಿಚಾರ ಅಥವಾ ಉಪಾಸನಾ ವಿಚಾರ, ಕರ್ಮ ವಿಚಾರ ಮನುಷ್ಯನಿಗೆ ಹೇಳಿದ್ದೆ ಹೊತ್ತು ಪಶು ಪಕ್ಷಿ ಪ್ರಾಣಿಗಲ್ಲ, ಗಿಡ ಮರ ಬಳ್ಳಿಗಲ್ಲ, ಅದಕ್ಕೆ ದೇವತೆಗಳಿಗೂ ಅಲ್ಲ. ಅದು ನಮ್ಗೆ ಆ ಪರೋಕ್ಷ ದೇವತೆಗಳು. ಇವರಿಗಂತೂ ಯೋಗ್ಯತೆಯೇ ಇಲ್ಲ, ಅಧಿಕಾರವೇ ಇಲ್ಲ, ಕರ್ಮಾಧಿಕಾರ ಉಪಾಸನಾ ಅಧಿಕಾರವೇ ಇಲ್ಲ. ನಾವೇ ಇದಕ್ಕೆ ಮುಖ್ಯಾಧಿಕಾರಿಗಳು. ನಮ್ಮನ್ನು ಕುರಿತರೆ ಶಾಸ್ತ್ರ ಹೊರಟಿದೆ. ಅರ್ಥಿತ್ವಾತ್, ಅಪರಿಜಿತತ್ವಾತ್, ವಿದ್ವತ್ವಾತ್, ಅರ್ಥಿ ಸಮರ್ಥತ್ವಾಚ. ಅರ್ಥಿ ಸಮರ್ಥೋ ವಿದ್ವಾನ್. ಪರಿದಾಸ ಮಾಡಿದ ಕಂಡ್ಕೊಳ್ರು, ಪ್ರಯತ್ನ ಪಟ್ರು. ಮನುಷ್ಯನಿಗೆ ಸಹಜವಾಗಿ ಹೊರಡೆ ಕಾಣುವಂತಹ ಒಂದು ಭೋಗ ವಸ್ತು ಇದೆ, ಅದ್ರಲ್ಲಿ ಆಳ್ಬಿಗೆ ಇದಿದೆ, ಸೆಳೆತ ಜೋರ ಜಾಸ್ತಿ ಎಳೆದು ಬಿಡುತ್ತೆ. ನಾವು ಆ ಧನಕನಕ ವಾಹನ ವಸ್ತು ಇವು ಅಷ್ಟಿದೆ ಇಷ್ಟಿದೆ ಅಂತ ಹೇಳಿ ಅದು ಏನ್ ಮಾಡ್ಬಿಡ್ತೇನೆ ಗೊತ್ತಾ? ಒಂದು ದೊಡ್ಡ ತಪ್ಪು ಅಂದ್ರೆ ದೊಡ್ಡ ಪಂಡಿತರು ನೋಡಿ
ಅವರು ಅಷ್ಟೇ ಓದಿ ಮಾಡ್ತಿದ್ದಾರೆ ಅವ್ರಿಗೆ ಇದು ಇಲ್ಲ, ಅಲ್ಲೇ ಇದೆ ಆ ಭಾವ. ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ದುಡ್ಡಿಗೆ, ಭೋಗಕ್ಕೆ, ಆಕಾರಿಗೆ, ಇದಕ್ಕೆ ಬರ್ತಾರೆ. ಅವರೆಲ್ಲ ಹೋಗ್ತಿದ್ಮೇಲೆ ಬಹುಶಃ ಇದು ನಮ್ಮಂತವರಿಗೆ ಇದು ಕಷ್ಟ ಆಗೋಲ್ಲ ಅಂತ ಈ ರೀತಿ ಕಂಪೇರ್ ಮಾಡ್ಕೊಂಡು ನಿರಾಶೆ ಆಗ್ಬಿಡ್ತಾರೆ. ಅದರಿಂದ ಹುಷಾರಾಗಿರ್ಬೇಕು. ಯಾರು ಲೋಕಸಂಗ್ರಹ ಮಾಡ್ತಿರ್ತಾರೋ, ಉಪಯೋಗ ಮಾಡ, ಅವ್ರು ಯಾವ ಕಾರಣಕ್ಕೂ ಭೋಗ ಆಗ್ಬಾರ್ದು. ಅವರನ್ನು ನೋಡ್ಕೊಂಡು ತುಂಬಾ ಜನ ತಪ್ಕೊಂಡ್ಬಿಡ್ತಾರೆ ದಾರಿನ. ಒಟ್ಟು ಕಷ್ಟ ಅನ್ನೋದಂತೂ ನಿಜ. ಯಾಕೆಂದ್ರೆ ಪ್ರಪಂಚ ಎಲ್ಲಾ ಸುಖಕ್ಕಿಂತ ಹೆಚ್ಚಿನ ಸುಖ ಆದ್ಮೇಲೆ 100 ರೂಪಾಯಿ ದುಡಿಯೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಒದ್ದಾಡ್ತಾರೆ. 1000 ರೂಪಾಯಿ ದುಡಿಬೇಕು ಮುಂದೆ 6 ಗಂಟೆ ಒದ್ದಾಡ್ತಾರೆ. ಲಕ್ಷಾಂತರ ದುಡಿಬೇಕು ವರ್ಷಗಟ್ಟಲೆ ಹೊಡಿತಾರೆ. ಈ ಲೌಕಿಕ ಸಂಪಾದನೆಗೆ ಎಷ್ಟೆಲ್ಲ ಒದ್ದಾಡ್ತಾರೆ. ಇನ್ನು ಆತ್ಯಂತಿಕ ಪುರುಷಾರ್ಥ ಇದೆ, ಅದಕ್ಕೆ ಎಷ್ಟು ಶ್ರಮ ಪಡಬೇಕು. ಈ ಪುರುಷಾರ್ಥದ ಮುಂದೆ ಯಾವ ದೇವಲೋಕಾದಿ ಪುರುಷಾರ್ಥವೂ ಏನೂ ಅಲ್ಲ. ಹಾಗಿದ್ದರೆ ಇದಕ್ಕೆ ಬಹಳ ಹೆಚ್ಚಿನ ಶ್ರಮ ಪಡಬೇಕು. ತುಂಬಾ ಮಾಡಿದ್ರೆ ನಾವು ಅನ್ಕೋಬಹುದು ಅದು ಆಗಿದೆಯಾ ಇಲ್ಲ ನಾವೇ ವೆರಿಫೈ ಮಾಡ್ಕೋಬಹುದು. ನಮ್ಗೆ ಸಹಜವಾಗಿ ಅಂತರ್ಮುಖತೆ, ಭಗವಂತನ ಪರಿಚಯವಾಗ್ತಾ ಹೋಗೋದು, ಬಾಕಿಯಲ್ಲಿ ಭೋಗೋದು, ಜಿಗುಪ್ಸೆ ಬರ್ತಾ ಇರೋದು, ನಿಮಗೆ ಒಂದು ಸಮಾಧಾನ ಇತ್ಯಾದಿ ಆಗ್ತಾ ಇರೋದು ಆಗ ಕಂಡಾಗ ಪರವಾಗಿಲ್ಲ, ಬೆಳೀತಾ ಇದ್ದಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ. ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. कर्मेभ्यश्चाधिको योगी तस्मात् योगी भवार्जुन. तपस्विभ्योऽधिको योगी ज्ञानिभ्योऽपि मतोऽधिकः. कर्मेभ्यश्चाधिको योगी तस्मात् योगी भवार्जुन. तपस्विभ्यः अधिकः योगी ज्ञानिभ्यः अपि मतः अधिकः. कर्मिभ्यः च अधिकः योगी तस्मात् योगी भव ಅರ್ಜುನ. ಇಲ್ಲಿ ಯೋಗಿ ಭವ ಅಂದ್ರೆ ಧ್ಯಾನ ಯೋಗಿ ಭವ ಅಂತ ಅರ್ಥ. ಈ ಪ್ರಕರಣದಲ್ಲಿ ಧ್ಯಾನ ಯೋಗದ ಪ್ರಕರಣ ಆಗುತ್ತೆ. ಇನ್ನು 3ನೇ ಅಧ್ಯಾಯದಲ್ಲಿ ಯೋಗಿ ಭವ ಅಂದ್ರೆ ಕರ್ಮಯೋಗಿ ಭವ ಅಂತ. ಅರ್ಜುನ, ತಪಸ್ವಿಗಳು ಅಂದ್ರೆ ಕೃಷ್ಣಾಂಧ್ರಾಣ ತಪಸ್ಸು ಮಾಡುವುದಕ್ಕಿಂತಲೂ ಧ್ಯಾನ ಯೋಗ ಮಾಡುವ ಆತನು ಹೆಚ್ಚಿನವನು. ಇದು ಅದಕ್ಕೆ ಸಾಧನ. ಈ ಕೃಷ್ಣಾಂಧ್ರಾಯಣಾದಿ ತಪಸ್ಸು ಧ್ಯಾನ ಯೋಗಕ್ಕೆ ಸಾಧನ. ಧ್ಯಾನ ಯೋಗ ಸಾಧ್ಯ, ಈ ತಪಸ್ಸು ಸಾಧನ. ಸಾಧನ ಚಿಕ್ಕದು, ಸಾಧ್ಯ ದೊಡ್ಡದು ಯಾವತ್ತು. ಹಾಗೆ ಜ್ಞಾನಿನೇ ಶಾಸ್ತ್ರ ಪಾಂಡಿತ್ಯ ಅಂತ ಇಲ್ಲಿ. ಜ್ಞಾನಿಗಳಿಗಿಂತಲೂ ಅಂದ್ರೆ ವ್ಯಾಕರಣ, ಮೀಮಾಂಸಾ, ಬೇರೆ ಷಟ್ಶಾಸ್ತ್ರ ಪಂಡಿತ ನಿರಾಸವನ್ನು ಮಾಡ್ತಾ ಇದ್ದಾನೆ. ಆ ಜ್ಞಾನಿಗಳಿಗಿಂತಲೂ ಧ್ಯಾನ ಯೋಗಿ ಹೆಚ್ಚಿನ. ಅದು ಸಾಧನೆ. ಶಾಸ್ತ್ರಾರ್ಥ ಜ್ಞಾನ ಪಡ್ಕೊಂಡು ಏನ್ ಮಾಡ್ಬೇಕು? ಧ್ಯಾನ ಯೋಗಕ್ಕೆ ಹೋಗ್ಬೇಕು. ಶಾಸ್ತ್ರ ಪಾಂಡಿತ್ಯಕ್ಕಿಂತಲೂ ಧ್ಯಾನ ಯೋಗ ಹೆಚ್ಚಿನ. ಅಂದ್ರೆ ಧ್ಯಾನ ಯೋಗವೇ ಯಾರಿಗೂ ಅಳವಟ್ಟು ಬಿಟ್ಟಿದೆಯೋ ಅವನು ಶಾಸ್ತ್ರ ಪಾಂಡಿತ್ಯಕ್ಕಾಗಲಿ ತಪಸ್ಸಿಗೆ ಹೋಗ್ಬೇಕಾಗಿಲ್ಲ. ಅದೇ ಮಹಾಭಾರತ ಕಥೆ ಬರುತ್ತಲ್ಲ, ಪುರುಷ ಯಾವಾಗೂ ಧ್ಯಾನ ಮಾಡ್ತಿದ್ದ. ಅವ್ರ ಹೆಂಡತಿ, ಏನಮ್ಮ 3 ಹೊತ್ತು ಕೂತ್ಕೊಂಡೇ ಇರ್ತೀಯ, ಯಜ್ಞಾಗಾದಿಗಳು ಮಾಡೋಲ್ಲ, ಏನೂ ಮಾಡೋದಿಲ್ಲ, ನಿನ್ನಂಥ ಗಂಡನ ಸೇವೆ ಮಾಡಿದ್ರೆ ನಾನೆಂತ ಪುಣ್ಯಲೋಕ ಪಡ್ಕೊತೀನಿ, ನನಗೆಂತ ಉತ್ತಮ ಗತಿ ಆಗತ್ತೆ, ಲೋಕದಲ್ಲಿ ಎಲ್ಲರೂ ಎಂದಿನ ಮಾಡ್ತೇನೆ ಅಂತ ಹೇಳ್ತಾನೆ. ಹೇಳು, ಏನೇನು ಹೇಳ್ತೀಯ ಹೇಳು ಅಂತಂದ. ಕೊನೆಗೆ ನಾನ್ ಮಾಡ್ತಾ ಇರೋದು ಪ್ರಪಂಚದಲ್ಲಿ ಯಾರು ಮಾಡ್ತಿಲ್ಲ, ನಿಂಗೇನ್ ಗೊತ್ತು ಅಂತ ಹೇಳಿ ಅವ್ನು ಹೇಳ್ತಾನೆ, ನಾನು ಏನ್ ಮಾಡ್ತಿದ್ದೀನಿ ಧ್ಯಾನ ಯೋಜನೆ ಅಂದ್ರೆ, ಇಡೀ ಅವರು ಬರೀ ತುಪ್ಪ ಹೋಮ ಮಾಡ್ತಾರೆ, ಹಾಳು ಮಾಡ್ತಾರೆ, ನಾನು ವಿಶ್ವವನ್ನೇ ಪರಮಾತ್ಮ ಅಡಗಿಸ್ತಾ ಇದ್ದೀನಿ. ನಾನು ಜಗದಾತ್ಮ ಪರಮಾತ್ಮದಲ್ಲಿ ಹೋಮ ನಂದು. ಪ್ರತಿಯೊಂದು ಇಂದ್ರಿಯಗಳು ಸೌಟು, ಆ ಶಬ್ದಾದ ವಿಷಯಗಳೇ ಆಹುತಿ ದ್ರವ್ಯ, ಒಳಗಿರುವಂತ ಆತ್ಮಾಗ್ನಿ ಹೋಮ ಮಾಡ್ತಾ ಇದ್ದೀನಿ. ಅದನ್ನು ಹೃದಯವೆಂಬ ಕುಂಡದಲ್ಲಿ ಆತ್ಮಾನು ಅಗ್ನಿ ಉರಿತಾ ಇದೆ. ಆ ಆತ್ಮಾಗ್ನಿಗೆ ಈ ಇಂದ್ರಿಯಗಳೆಂಬ ಸೌಟಿಂದ ವಿಷಯಗಳೆಂಬ ಆಹುತಿ ದ್ರವ್ಯವನ್ನ ಆಹುತಿ ಮಾಡ್ತಾ ಇದ್ದೀನಿ. ನಾಗರಾಜ್ ಗುರುಗಳೇ, ಇಲ್ಲಿ ಅವಗತಿ ಪರ್ಯಂತ ಮಾಡುವಂತಹ ಜ್ಞಾನಕ್ಕಿಂತಲೂ ಈ ಸಾಧನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರಲ್ಲ. ಅವಗತಿ ಪರ್ಯಂತ ಆದ ಜ್ಞಾನ ಅಲ್ಲ ಅದು. ಅಲ್ಲ, ಜ್ಞಾನಿ ಇದ್ರೆ ಅವಗತಿ ಪರ್ಯಂತ ಅಲ್ಲ, ಜ್ಞಾನಿಂದ ಶಾಸ್ತ್ರ ಪಾಂಡಿತ್ಯ ಅಷ್ಟೇ ಅಲ್ಲ ಹೇಳಿದ್ರೆ. ಅದಕ್ಕೇನು ಗುರುತಿದೆ ಗುರುಗಳೇ ಇಲ್ಲಿ? ಅಲ್ಲ, ಅವಗತಿ ಪರ್ಯಂತ ಜ್ಞಾನವೇ ಫಲ, ಅದಕ್ಕೆ ಹೆಚ್ಚು ಕಮ್ಮಿ ಬರೋದೇ ಇಲ್ಲ ಅಲ್ಲಿ. ಅದಾಗ್ಬಿಟ್ಟು ಕೃತಾರ್ಥ ಅವನು. ಅವಗತಿ ಪರ್ಯಂತ ಜ್ಞಾನ ಆಯ್ತು ಅಂದ್ರೆ ಕೃತಕೃತ್ಯ. ಅದಕ್ಕಾಗಿ ಧ್ಯಾನ ಯೋಗ ಮಾಡೋದು. ಧ್ಯಾನ ಯೋಗ ಇರೋದು ಅದಕ್ಕೆ. ಅದರಿಂದ ಅದಕ್ಕಿಂತ ಅಲ್ಲ. ಇಲ್ಲಿ ಶಾಸ್ತ್ರ ಪಾಂಡಿತ್ಯವನ್ನು ಪಡ್ಕೊಂಡು ಆಮೇಲೆ ಧ್ಯಾನ ಯೋಗಕ್ಕೆ ಅವನು ಇಳಿತಾನೆ.
ಶಾಸ್ತ್ರ ಪರಿಚಯವನ್ನು ಪಡ್ಕೊಂಡು ಶಾಸ್ತ್ರಜ್ಞಾನ ಮಾಡ್ಕೊಂಡ್ಮೇಲೆ ಹೇಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಧ್ಯಾನ ಯೋಗಕ್ಕೆ ಅವನು ತೊಡಗ್ತಾನೆ. ಅದ್ರ ಶಾಸ್ತ್ರ ಪಾಂಡಿತ್ಯವನ್ನೇ ಇಲ್ಲಿ ಜ್ಞಾನಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಭಾಷೆಗಳು ಬರೀತಾರೆ ನೋಡಿ ಮುಂದೆ. ಆಮೇಲೆ ಜ್ಞಾನ ಕರ್ಮಿಭ್ಯ ಅಗ್ನಿಹೋತ್ರಾದಿ ಕರ್ಮಿಗಳಿಗಿಂತಲೂ ಹೆಚ್ಚಿನವನು. ಅಗ್ನಿಹೋತ್ರಾದಿ ಕರ್ಮನು ಅಲೋಲಿರ್ತಾನೆ, ಕರ್ಮ ಯೋಗ ಇದ್ದಾನೆ. ಆದ್ರಿಂದ ಅರ್ಜುನ ಯೋಗಿ ಭವ, ಧ್ಯಾನ ಯೋಗಿ ಭವ. ಧ್ಯಾನ ಯೋಗಿ ಭವ ನೀವು ಏನ್ ಮಾಡ್ಬೇಕು ಅರ್ಜುನ? ವಿದ್ಯಾ ಬಿಟ್ಟು ಹೋಗ್ಬೇಕು. ಅಲ್ಲ ಆ ಕರ್ಮಯೋಗಿ ಅಂತ ಹೇಳಾಗಿಲ್ಲ ಮೂರನೇ ಅಧ್ಯಾಯದಲ್ಲಿ. ಅಯ್ಯೋ ಧ್ಯಾನ ಯೋಗಿ ಪಕ್ಕ ಯೋಗಿ ಭವ ಅಂತೆ. ಅಲ್ಲಿವರೆಗೂ ಹೋಗ್ಬೇಕಪ್ಪ, ಬರೀ ಇಷ್ಟೇ ಅಲ್ಲ ಅಂತ. ಅಲ್ಲಿವರೆಗೂ ಹೋಗ್ಬೇಕು ಅಂದಿಲ್ಲ, ಅದನ್ನೇ ಮಾಡುತ್ತಿದ್ದಾನೆ. ಧ್ಯಾನ ಯೋಗಿ ಭವ, ಧ್ಯಾನ ಯೋಗಿಯೇ ಆಗು. ಮುಂದಕ್ಕೆ ಅದೆಲ್ಲ ಏನು ಬೇಡಪ್ಪ. ನಾವ್ ಯಾವ ಲೆವೆಲ್ ಅಲ್ಲಿ ಇದೀವೋ ಅರ್ಜುನ ತಕ್ಕ ಹಿಡ್ಕೋಬೇಕಾಯ್ತು. ಹಾ ಧ್ಯಾನ ಯೋಗಿ ಭವ ಪರಮಾತ್ಮ, ನಾನು ಧ್ಯಾನ ಯೋಗಿ ಹೊರಟು ಹೋಗ್ತೀನಿ. ಹಾಗಾದ್ರೆ ಧ್ಯಾನ ಯೋಗಿ ಇರ್ಬೇಕು, ಬಿಟ್ಬಿಡು ಕರ್ಮನ. ಅಲ್ಲ, ಧ್ಯಾನ ಯೋಗಿ ಆಗಕ್ಕೆ ಏನೇನ್ ಬೇಕು ಅನ್ನೋದು ಇಷ್ಟೊತ್ತು ಅದಕ್ಕೆ ಹೇಳಿದ್ದು. ಅಚ್ಚರಿ ಅದು ಮಾಡು ಇದು ತಾನೆ ವಿಧಿವಾಕ್ಯ. ವಿಧಿವಾಕ್ಯ ತಾನೆ ಮುಖ್ಯ. ಒಳ್ಳೆ ಬೆಲೆ ಇದು. ಧ್ಯಾನ ಯೋಗಿ ಭವ ಅಂತ ಇಲ್ಲ, ಲೋಟ್ ಇದೆ. ಯಸ್ಮಾದೇವಂತ ಸ್ವಾಮಿಗಳು ಪೇಜ್ 444 ಇದೊಂದು ಸಮರಿ ಹಾಕಿದಾರಲ್ಲ, ಅಲ್ಲಿ ಹೇಗ್ ಮಾಡಿದ್ರು ನೋಡಿ. ಆದ್ದರಿಂದ ಅರ್ಜುನನೇ, ನೀನು ಯೋಗಿ ಆಗೋದಕ್ಕೆ ಪ್ರಯತ್ನಿಸು. ಅಲ್ಲ ಯೋಗಿ ಆಗೋದು ಧ್ಯಾನ ಯೋಗಿ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಪಡ್ಕೊಂಡು ಪುನರುಕ್ತಿ ಆಗುತ್ತೆ. ಅನ್ವಯ ಮಾಡ್ಲೇಬೇಕು. ಅಲ್ಲಪ್ಪ ಮೂರನೇ ಅಧ್ಯಾಯದಲ್ಲಿ ಹೇಳಿದ ಹೇಗೆ ಅಲ್ಲಿ ಬರೀ ಕರ್ಮಯೋಗಿ ಆಗುವಂತಿತ್ತು. ಇಲ್ಲೇ ಇನ್ನು ಮುಂದಕ್ಕೆ ಇದೆ ಕಣ ಅರ್ಜುನ ಸ್ಟೆಪ್ಪು. ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಪಡ್ಕೊಂಡು ಚಿತ್ತ ಏಕಾಗ್ರತೆ ಮಾಡ್ಕೊಂಡು ಧ್ಯಾನ ಯೋಗಿ ಆಗು, ಪ್ರಯತ್ನಿಸು, ಮಾಡ್ತಾ ಇರು. ಧ್ಯಾನ ಯೋಗ ಪ್ರಕರಣ ಅಲ್ಲ ಅಂತ ಇದ್ದಿದ್ದು. ಅದನ್ನ ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ತಾರೆ. ಅಮ್ಮ ಪ್ರಕರಣ ಏನು? ಪ್ರಕರಣ ಏನೋ ಅನ್ಸೋದು. ಯಸ್ಮಾದೇವಂ ತಸ್ಮಾತ್ ತಪಸ್ವಿಭ್ಯ ಅಧಿಕ ಯೋಗಿ. ಈ ರೀತಿ ಇರೋದ್ರಿಂದ ಅಂದ್ರೆ ಧ್ಯಾನ ಯೋಗದಿಂದಲೇ ಪರಾಂಗತಿ ಹೊಂದ್ತಾನೆ, ಹೆಚ್ಚಿನ ಗತಿಯನ್ನು ಆತ್ಮಜ್ಞಾನ ಪಡ್ಕೊಳ್ತಾನೆ ಅಂತ. ಆದ್ದರಿಂದ ತಪಸ್ವಿಗಳಿಗಿಂತಲೂ ಅಲ್ಲಿ 2 ಸಲ ತಪಸ್ಸು ಮಾಡ್ಬೋದು. ಕೃಷ್ಣಚಾಂದ್ರ ತಪಸ್ಸು ಮಾಡ್ಬಹುದು, ಕಾಡಿಗೆ ಹೋಗ್ಬಿಟ್ಟು ಒಂದು ಹಿರಣ್ಯಗರ್ಭಾದಿ ಉಪಾಸನೆ ಮಾಡ್ತಾರಲ್ಲ, ಪ್ರಾಣೋಪಾಸನೆ. ಏನ್ ಬೇಕು? ಅಲ್ಲಲ್ಲ, ತಪಶ್ಶಬ್ದ ಪ್ರಸಿದ್ಧವಾಗಿ ಇದೆಯಲ್ಲ, ಶ್ರದ್ಧಾ ತಪ ಇತ್ಯುಪಾಸತೆ. ಅರಣ್ಯ ಚೇಮಿ ಅರಣ್ಯ ಶ್ರದ್ಧಾ ತಪ. ಕರ್ಮದಲ್ಲಿ ಇಲ್ಲಿ ಬೆಳೆದು ಅಗ್ನಿ ಇಟ್ಕೊಂಡು ಸಂಭಾರ ಇಟ್ಕೊಂಡು ಮಾಡುವ ಕರ್ಮ ಇದು. ಅದು ಮಾನಸಿಕ ಕರ್ಮ. ಮಾನಸಿಕ ಕರ್ಮಕ್ಕೆ ಸೇರ್ಕೊಳ್ತೇವೆ ತಪಸ್ಸು. ಆದ್ರೆ ಕರ್ಮಭ್ಯ ಅಧಿಕೋಯೋಗಿ ಮುಂದಿದೆಯಲ್ಲ, ಅದರಿಂದ ಇದಕ್ಕೆ ಪುನರುಕ್ತಿ ಮಾಡಲ್ಲ. ಅದಕ್ಕೆ ತಪಸ್ಸುಗಳಿಗಿಂತಲೂ ಅಂದ್ರೆ ಹಿರಣ್ಯಗರ್ಭಾದಿ ಉಪಾಸನೆ ಮಾಡೋದಕ್ಕಿಂತಲೂ ಈ ಧ್ಯಾನ ಯೋಗಿ ಹೆಚ್ಚು. ಇಲ್ಲಿ ಕ್ರಮ ಹೇಳಿಲ್ಲ, ಇಲ್ಲಿ ಕ್ರಮ ಆಮೇಲೆ ಕರ್ಮಭ್ಯ ಇರೋದು. ಕ್ರಮ ಅಲ್ಲ, ಹೌದು ಹೌದು. ಕರ್ಮಿಗಳಿಗಿಂತಲೂ ಉಪಾಸಕರಿಗಿಂತಲೂ ಧ್ಯಾನ ಯೋಗಿ ಹೆಚ್ಚು. ಹೌದು. ತಪಶಬ್ದಕ್ಕೆ ಲೋಕದ ರೂಢರ್ಥ ಇದೆ. ತಪಶಬ್ದಕ್ಕೆ ಹೌದು, ಸ್ವಾಧ್ಯಾಯ ಪ್ರವಚನೂ ತಪಸ್ಸು ಅಂತಾರೆ. ನಿರಂತರ ಹಾ ಹೋಗ್ಬೋದು. ಉಪಾಸಕರಿಗಿಂತಲೂ ಜ್ಞಾನಿ ಹೆಚ್ಚಿನವನು, ಜ್ಞಾನಯೋಗಿ ಹೆಚ್ಚಿದವನು. ಆಮೇಲೆ ಶಾಸ್ತ್ರ ಪಾಂಡಿತ್ಯ ಉಳ್ಳವರಿಗಿಂತಲೂ ಜ್ಞಾನಿ ಹೆಚ್ಚಿದವನು. ಕರ್ಮ ಮಾಡುವುದರಿಂದ ಹೆಚ್ಚಿನ ಹೇಳಲೇಬೇಕಾಗಿಲ್ಲ. ಉಪಾಸಕರಿಗಿಂತಲೂ ಹೆಚ್ಚಿನವನು ಅಂತ ಹೇಳಿದ್ಮೇಲೆ
ಉಪಾಸನೆಗಿಂತಲೇ ಕರ್ಮ ಹೆಚ್ಚು, ಕರ್ಮಕ್ಕಿಂತಲೇ ಉಪಾಸನೆ ಹೆಚ್ಚು. ಆ ಉಪಾಸನೆಗಿಂತಲೂ ಧ್ಯಾನ ಯೋಗಿ ಹೆಚ್ಚಿದ ಮೇಲೆ ನೀನು ಕರ್ಮಕ್ಕಿಂತ ಹೆಚ್ಚು ಹೇಳೋ ಅವಶ್ಯಕತೆನೇ ಇಲ್ಲ. ತಸ್ಮಾತ್ ಆದ್ದರಿಂದ ಅರ್ಜುನನೇ ನೀನು ಯೋಗಿ ಆಗು, ಧ್ಯಾನ ಯೋಗಿ ಆಗು, ಧ್ಯಾನ ಯೋಗವನ್ನ ಅಳವಡಿಸ್ಕೋ, ಅದನ್ನ ನಿನಗೆ ಮುಂಚಿತ ಮಾಡ್ಕೋ ಅಂದ್ರೆ ಆ ಒಂದು ವಿಧಿಯಿಂದ ಅದು ಆಗ್ಬಿಡಲ್ಲ. ಅದಕ್ಕೇನು ಸಾಧನೆ ಮಾಡ್ಬೇಕು ಅದನ್ನ ಮಾಡ್ಕೈಗೊಳ್ಬೇಕು. ಜೋಪಿ ಜ್ಞಾನಂ ಮತ್ತು ಶಾಸ್ತ್ರಾರ್ಥ ಪಾಂಡಿತ್ಯಂ ತದ್ವದ್ಭೋಪಿ ಮತಃ ಜ್ಞಾತಃ ಅಧಿಕಃ ಶ್ರೇಷ್ಠ ಇದೆ. ಜ್ಞಾನ ಅಂದ್ರೆ ಅತ್ರ ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಇರ್ತದೆ, ಈ ಪ್ರಕರಣದಲ್ಲಿ ಇದರ್ಥ. ಈ ಪ್ರಕರಣದಲ್ಲಿ ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ ಅಂದ್ರೆ ವೇದಗಳಿಗೆ ಅರ್ಥ ಏನು, ವೇದಾಂಗಗಳಿಗೆ ಅರ್ಥ ಏನು, ಅದರ ಅದನ್ನ ಉಪಕ್ರಮೋಪಸಂಹಾರಾದಿಗಳು ಶ್ರುತಿಲಿಂಗ ವಾಕ್ಯ ಪ್ರಕರಣದಲ್ಲೂ ಅರ್ಥ ನಿರ್ಣಯ ಮಾಡುವಂತಹ ಒಂದು ಕೆಪಾಸಿಟಿ ಯೋಗಿದೆ. ಸುಂದರಾಂಶಮ್ಮ ಅವರೆಲ್ಲ ಇದಾರಲ್ಲ, ಮಣಿದ್ರಾವಿಡು ಅವರೆಲ್ಲ ಶಾಸ್ತ್ರಾರ್ಥವನ್ನು ಚೆನ್ನಾಗಿ ನಿರ್ಣಯ ಮಾಡ್ತಾರೆ. ಅದು ನಿರ್ಣಯ ಮಾಡುವಂತಹ ಅವರಿಗಿಂತಲೂ ಧ್ಯಾನ ಯೋಗಿ ಹೆಚ್ಚಿದವನು. ಅತಃ ಯಾಕೆ ಹಾಗೆ ತಿಳಿಯಲ್ಪಟ್ಟಿದ್ದಾನೆ, ಹೆಚ್ಚಿದವನು ಎಂಬುದಾಗಿ ಒಪ್ಪಿಗೆ ಆಗಿದೆ, ಅಭಿಮತವಾಗಿದೆ, ಶ್ರೇಷ್ಠ ಅಂತೇಳಿ ತೀರ್ಮಾನವಾಗಿದೆ ದರ್ಶ. ಕರ್ಮಭ್ಯ ಅಗ್ನಿಹೋತ್ರಾದಿ ಕರ್ಮ ತದ್ವದ್ಭ್ಯ ಅಧಿಕಃ ಯೋಗಿ ವಿಶಿಷ್ಟ. ಕರ್ಮಬದ್ಧ ಮಾಡ್ಬೋದಾಯ್ತಪ್ಪ, ಕರ್ಮ ತದ್ವದ್ಭ್ಯ ಮಾಡಿದ್ದಾರೆ. ಅಗ್ನಿಹೋತ್ರಾದಿ ಕರ್ಮಬದ್ಭ್ಯ ಮಾಡಿದ್ದಾರೆ, ಕರ್ಮ ಉಳ್ಳವರಿಗಿಂತಲೂ ತಪ್ಪಿದೆ. ಅಗ್ನಿಹೋತ್ರಾದಿ ಕರ್ಮ ಅದನ್ನು ಉಳ್ಳವರಿಗಿಂತಲೂ ಹೆಚ್ಚಿದವನು ಉತ್ತಮನು, ಶ್ರೇಷ್ಠನು, ಅಧಿಕನು ಅಂತ. ತಸ್ಮಾತ್ ಯೋಗಿ ಭವ. ಭಾಷಿಕಾರ ಏನು ಯೋಗಿ ಆಗುವ ಹೇಗೆ ಯಾವ ಇದನ್ನು ಬರೀಲೇ ಇಲ್ಲ. ಸರಿ, ಇಲ್ಲಿ ಒಂದ್ಸಲ ಯೋಗ ಮಾಡುವುದು ಒಂದು ಕಂಪು ಪ್ರಾಣೋಪಾಸನೆ, ಕೊನೆಗೆ ಪ್ರಾಣೋಪಾಸನೆ ಮಾಡುವುದು ಒಂದು ಸಮೃದ್ಧಿ ಮಾಡಿದ್ದಾರೆ ಒಂದು ವಾಕ್ಯ. ಈ ಧ್ಯಾನ ಮಾಡುವುದಂದ್ರೆ ಅದು ಒಂದು ವಾಕ್ಯದಲ್ಲಿ ಈ ರೀತಿ ಮನಸ್ಸನ್ನ ಅಹಂಕಾರ ಮಾಡಿ ಅಂತರ್ಮುಖತೆ ಮಾಡಿಕೊಂಡು ಆತ್ಮಚಿಂತನೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ವಿಶೇಷವಾಗಿ ಧ್ಯಾನ ಚೇತ ಇದೆ ಅಂತ ಒಂದು ಕೊನೆಗೆ ಒಂದು ವಾಕ್ಯ ಬರಿಬೋದಾಯ್ತು. ಏನ್ ವಾಗ್ದಾರ ಇದೆಯಲ್ಲ, ಗೀತಾರ್ಥ ಸರ್ವಸ್ವ ಪ್ರಿಂಟ್ ಆಯ್ತಂತಪ್ಪ, ಗೀತಾರ್ಥ ಪ್ರಿಂಟ್ ಆಯ್ತು, ಮುಂದೆ ವಾರ ಬರುತ್ತೆ. ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಂ ಅಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯಃ ಮಾಂ ಸಹ ಮೇ ಯುಕ್ತತಮಃ ಮತಃ. ಅಂತರಾತ್ಮನ ಅಂತಃಕರಣ, ಆತ್ಮಾಮೇ ಶುದ್ಧಂತಾಂ, ಅಂತರಾತ್ಮಾಮೇ ಶುದ್ಧಂತಾಂ, ಪರಮಾತ್ಮಾಮೇ ಶುದ್ಧಂತ. ಪರಮಾತ್ಮನ ಜೀವ ಅದು. ಯಾಕಂದ್ರೆ ಪರಮಾತ್ಮ ಶುದ್ಧಿ ಆಗ್ಬೇಕಾಗಿಲ್ಲಲ್ಲ, ಜೀವತ್ವ ಶುದ್ಧಿ ಆಗ್ಬೇಕು. ಆತ್ಮನ ಶರೀರ, ಅಂತರಾತ್ಮನ ಅಂತಃಕರಣ, ಪರಮಾತ್ಮನ ಜೀವರೂಪ. ಮಾಡ್ತೀರಾ? ಯಾಕೆ ವಿರುದ್ಧ ಮಾಡುವಾ? ಬರುತ್ತೆ, ಅವರು ಮಾಡ್ತಾರೆ, ನಮ್ಮಲ್ಲಿ ಮಾಡಲ್ಲ. ಅವರು ವಿರುದ್ಧ ಹೋಮ, ನಾವಲ್ಲಿ ವಿರುದ್ಧ ಹೋಮ ಮಾಡಲ್ಲ. ಭಾಗವಲ್ಲಿ ಯೋಗ ಹಾಗೂ ಒಂದು ಪಕ್ಷ, ಅದು ಕಲ್ಪ. ಅದು ಪುಸ್ತಕ ಪರವಾಗಿಲ್ಲ. ಇದು ಕಾಮೋಕಾಶ ಹೇಳಿದ್ದಾರೆ, ವ್ಯಾಹೃತಿ ಹೇಳಿದ್ದಾರೆ, ಜಪ ಇದು ಪ್ರಾಣಾಯಾಮ ಹೇಳಿದ್ದಾರೆ. ಇದನ್ನು ಮಾಡ್ಕೊಳ್ಬೋದು. ಅಲ್ಲ, ವಾಕ್ಯ ಇರ್ಬೋದು, ವಾಕ್ಯ ಇಲ್ಲ ಅನ್ನಲ್ಲ, ಅದು ಇರ್ಬೋದು. ಅದೇ ನಿತ್ಯ ವಿಕಲ್ಪ ಇಲ್ಲ ಅಂತಿಲ್ಲ ಅಂತ ಹೇಳಿದೆ. ಕರ್ಮದಲ್ಲಿ ಕರ್ತು ಬಂದಿದ್ದ ಮೂರು ಉಂಟು ಆತ್ಮಕ್ಕೆ ಅಲ್ವಾ? ಯೋಗಿನಾಂ ಅನೇಕ ರುದ್ರಾದಿತ್ಯಾದಿ ಉಪಾಸಕಾನಾಂ ಅರ್ಥ. ರುದ್ರಾದಿತ್ಯಾದಿ ಉಪಾಸಕ ಮಾಡುವಂತ ಅನೇಕ ಉಪಾಸಕರ ಪೈಕಿ ಮದ್ಗತೇನ ಅಂತರಾತ್ಮನ ಯಹ ಭಜತೆ ಶ್ರದ್ಧಾವಂತ, ನನ್ನಲ್ಲಿಯೇ ಅಂತರಾತ್ಮ ಇಟ್ಕೊಂಡು ಧ್ಯಾನ ಯೋಗಿ ಆಗಿದ್ಕೊಂಡು ಶ್ರದ್ಧಾವಂತನಾಗಿದ್ಕೊಂಡು ಯಾರು ಸೇವಿಸುತ್ತಾನೋ ಅವನು ಸರ್ವೇಶಾಂ ಯೋಗಿ, ಎಲ್ಲಾ ಯೋಗಿಗಳಿಗಿಂತಲೂ ಯುಕ್ತ ತಮ, ಸೂಪರ್ಲೇಟಿವ್, ಯುಕ್ತ ತರ ಅಲ್ಲ, ಯುಕ್ತ ತಮ.
ಎಲ್ಲ ಉಪಾಸಕರೆಲ್ಲ ಯೋಗಿಗಳು ಅಂತ ತಿಳ್ಕೊಂಡಿದ್ದಾರೆ. ಉಪಾಸಕರೆಲ್ಲರೂ ಯೋಗಿಗಳೇ. ಅವರೆಲ್ಲರೂ ಒಂದು ರೀತಿ ಪರಮಾತ್ಮ ಭಾವನೆ ಮಾಡ್ತಾನೆ. ರುದ್ರನ್ನು ಪರಮಾತ್ಮ ಅಂತ, ಆದಿತ್ಯನನ್ನು ಪರಮಾತ್ಮ ಅಂತ, ಬ್ರಹ್ಮ ಅಂತ ಉಪಾಸನೆ ಮಾಡುವಂತಹ ಅನೇಕ ಉಪಾಸಕರಿದ್ದಾರೆ. ಅದರಲ್ಲೂ ಇದು ವ್ಯಕ್ತಿ ಆಯ್ತು. ಆದಿತ್ಯ ಆಗಲಿ ರುದ್ರ ಆಗಲಿ, ಪ್ರಾಣೋಪಾಸನೆ, ಹಿರಣ್ಯಗರ್ಭೋಪಾಸನೆ, ಅದು ಇದು ಓಂಕಾರೋಪಾಸನೆ, ಅದಕ್ಕಿಂತ ಹೆಚ್ಚು. ಅದಕ್ಕೆ ಧ್ಯಾನ ಯೋಗ ಪರ್ವ ನಿತ್ಯಮ್ಮನ ಹಾಗೆ ಧ್ಯಾನ ಯೋಗ ಪರ್ವ ನಿತ್ಯ ಶಬ್ದ ಬೇರೆ ಜಪತಪಾದಿ ಮಾಡಬೇಡಿ. ಅದು ಜಪತಪಾದಿಗಳ ಪೂರ್ವಭಾವಿ ಮುಂಚೆ ಮಾಡ್ಬೇಕೆ ಹೊರತು ಧ್ಯಾನ ಯೋಗಕ್ಕೆ ಹತ್ಕೊಂಡ ಆ ಯೋಗ್ಯತೆ ಬಂತು, ಅಲ್ಲಿ ನಿಂತ ಎಲ್ಲ ಬಿಟ್ಟು ಅದನ್ನೇ ಮಾಡ್ತಾರೆ. ಅದ ಧ್ಯಾನ ಯೋಗ ಮಾಡ್ತಾ ಇದ್ದೆ ಗೊತ್ತಾಗ್ತದೆ. ಧ್ಯಾನ ಯೋಗ ಸರ್ವದಾ ಮಾಡಕ್ ಆಗದೆ ಹೋದ್ರೆ ಒಂದು ಪಕ್ಕ ಪತಿತನಾದ ಜಾರ್ದ, ಅವನು ಭ್ರಷ್ಟನಾದ ಅಂತ ಅರ್ಥ. ಜಾರ್ದ ಅಂದ್ರೆ ಉಪಾಸನೆ ಬರ್ಬೇಕು, ಓಂಕಾರೋಪಾಸನೆಯೋ ಯಾರೋ ಇದಕ್ಕೆ ಬರ್ಬೇಕು. ಅದು ಕಷ್ಟ ಆಗ್ತಾ ಇದೆ ಅಂದ್ರೆ ಇನ್ನು ಪ್ರತೀಕೋಪಾಸನೆ, ಅದು ಕಷ್ಟ ಆಗಿದೆ ಅಂದ್ರೆ ಇನ್ನು ಪುರಾಣ ಭಜನೆ, ಸ್ತೋತ್ರ, ಏನ್ ಮಾಡ್ತಾರ ಅವನ ಯೋಗ್ಯತೆ ಹೇಗಿದೆ ಅನ್ನೋದಿದೆ. ಅದೇನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಂದೊಂದು ದಿವಸ ಒಂದೊಂದು ಹೊತ್ತಲ್ಲಿ ಭಾರಿ ಮೆಟ್ಟಿನ ಮೇಲ್ಮೆಟ್ಟಿನ ಮನಸ್ಸಿರುತ್ತೆ, ಅವ್ರು ಧ್ಯಾನ ಯೋಗ ಮಾಡಕ್ಕೆ ಅದನ್ನೇ ಮೇಂಟೈನ್ ಮಾಡಿ ಉಳಿಸ್ಕೊಳಕ್ಕಾಗಲ್ಲ. ಅದೇ ಇಲ್ಲಿ ಇದನ್ನ ಹೇಳಿದವರು, ನನಗೆ ಇವತ್ತು ನಾನು ಧ್ಯಾನ ಮಾಡಿದೆ ಅಂತ ಅನ್ಬೋದು. ಅದೇ ಈಗ ಯಾವಾಗ ಮಾಡಕ್ಕಾಗುತ್ತೋ, ಯಾವತ್ತೂ ಮಾಡಕ್ಕಾಗುತ್ತೋ. ಒಂದೊಂದು ದಿವಸ ಮನಸ್ಸು ಪ್ರಸನ್ನವಾಗ್ಬಿಡುತ್ತೆ, ಸಾತ್ವಿಕವಾಗ್ಬಿಡುತ್ತೆ. ಅವಾಗ ತುಂಬಾ ಚೆನ್ನಾಗಿ ಧ್ಯಾನ ಆಗುತ್ತೆ, ವಿಚಾರ ಆಗುತ್ತೆ, ಅಯ್ಯೋ ತುಂಬಾ ಹಿತವಾಗಿದೆ, ಇದನ್ನೇ ಮಾಡ್ತಾ ಇರ್ಬೋದಲ್ಲ ಅಂತ ಅನ್ಸುತ್ತೆ. ಅದು ಯಾವುದೋ ಒಂದು ಆಹಾರವೋ, ಪುಣ್ಯಕರ್ಮವೋ, ವಾತಾವರಣ, ಕಾಲದೇಶವೋ ಅದಕ್ಕೆ ಅನುಕೂಲವಾಗಿದ್ದು ಅದು ಮಾಡ್ಕೊಟ್ಬಿಡುತ್ತೆ. ಅದು ಇನ್ನೊಂದು ಕಾಲದೇಶ, ಇನ್ನೊಂದು ಕರ್ಮದ ಫಲ ಬಂದಾಗ, ಇನ್ನೊಂದು ಆಹಾರದ ಒಂದು ವಿಕಾರವಾದಾಗ ರಜೋಗುಣ ತಮಗುಣ ಬಿಟ್ಟು ಮಾಡಕ್ಕೆ ಆಗ್ತದೆ. ನೀವು ಬೆಳಗ್ಗೆ ಚೆನ್ನಾಗಿ ಮಾಡಿದ್ರೆ ಇವ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಹೌದು ಆಗಲ್ಲ, ಆಗುತ್ತೆ, ಎಲ್ರಿಗೂ ಆಗುತ್ತೆ. ಎಲ್ಲರಿಗೂ ನನಗೂ ಆಗುತ್ತೆ, ನಿಮಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಮಾಡಕ್ ಹೋದಾಗ ಒಂದೊಂದು ದಿವಸ ತುಂಬಾ ಚೆನ್ನಾಗಿ ಧ್ಯಾನ ಚೆನ್ನಾಗಿ ಆಗುತ್ತೆ, ಒಂದೊಂದು ದಿವಸ ಮಧ್ಯಮ ಮಟ್ಟ, ಒಂದು ಬಹಳ ಲೋಲ್ ಆಕಳಕ್ಕೆ ಬರ್ತಾ ಇರುತ್ತೆ, ಹೋಗೋದೇ ಇಲ್ಲ, ಮಾಡಕ್ಕೆ ಅದು ನಿದ್ದೆ ಬರುತ್ತೆ, ವಿಕ್ಷೇಪ ಆಗುತ್ತೆ, ಅಯ್ಯೋ ಸಾಕಪ್ಪ ಬೇಜಾರ ಬರುತ್ತೆ, ಎಲ್ಲ ತರ ಆಗುತ್ತೆ. ಆದ್ರಿಂದ ಯಾವಾಗ್ಲೂ ನಿಲ್ಲೋದನ್ನೇ ಇಲ್ಲಿ ಧ್ಯಾನ ಯೋಗಿ ಅಂತ ಇರದೆ ಹೊರತು 5-10 ನಿಮಿಷ ಒಂದ್ ದಿವಸ ಮಾಡಿದ್ದು 1 ಗಂಟೆ ಮಾಡಿದ್ದಲ್ಲ ಧ್ಯಾನ ಯೋಗಿ ಅಂತ ಇಲ್ಲ. ಯಾವಾಗ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವಾಗ ಇನ್ನೊಂದು ಕೈ ಮೆಟ್ಲಿ ಬರ್ಲೇಬೇಕು. ಅದು ಹೇಳಿದ ಅನೇಕ ತರಹ. ಒಂದು ಆಹಾರ ನಿಯಮ ಪಾಡ್ಕೊಂಡು ಮಾಡ್ಬೇಕು, ಆಮೇಲೆ ದೇಶ ಕಾಲವನ್ನು ಪಾಲನೆ ಮಾಡ್ಬೇಕು. ಅಂದ್ರೆ ಎಲ್ಲೋ ಹೋಗಿ ಇಟ್ಬಿಡ್ತೀನಿ, ಸಂತೆಗಿಂತ ಹೋಗೋದು, ಸಿನಿಮಾ ಹೋಗೋದು ಅದೆಲ್ಲ ಮಾಡ್ಬಾರ್ದು. ಜನರನ್ನೂ ಸಂಪರ್ಕ ಇಟ್ಕೋಬಾರ್ದು. ಪ್ರಾಕೃತಿಕ ಜನರ ಸಂಪರ್ಕ ಇದ್ರೆ, ವಿಷಯಾಸಕ್ತಿ ಸಂಪರ್ಕ ಇದ್ರೆ, ಬಿಸ್ನೆಸ್ ಮಾತಾಡ್ತಾರೆ, ವ್ಯವಹಾರ ಮಾತಾಡ್ತಾರೆ, ರಾಜಕೀಯ ಮಾತಾಡ್ತಾರೆ, ಅಂತ ಜನ ಸಮಯದಲ್ಲಿ ನಿಮಗೆ ರಜೋಗುಣ ತಮಗುಣ ಬಂದ್ಬಿಡುತ್ತೆ. ಬರುತ್ತೆ, ಸಂಸ್ಕಾರ ವಾಸನೆ ಇರುತ್ತೆ, ಹಳೆ ವಾಸನೆ ಸಂಸ್ಕಾರ ಇರುತ್ತೆ, ಬರುತ್ತೆ. ಜಪ ಮಾಡುವಾಗಲೂ ಆಗುತ್ತೆ. ಕೆಲಸ ಅದನ್ನೇ ಹೆಚ್ಚ ಪ್ರಯತ್ನ ಮಾಡ್ಬೇಕಾಗುತ್ತೆ. ಜಪ ಮಾಡ್ತಿರ್ಬೇಕಾದ್ರೆ ತಮಗುಣ ರಜೋಗುಣ ಬಂದ್ರೆ ಮೆಟ್ಟಿ ಮಾಡ್ಬೇಕಾಗತ್ತೆ. ಮೆಟ್ಟಿ ಬಿಡಿ, ಬೇಡ ಬರ್ಕೊಡುದು ಬರಬೇಡ ಅಂತ ಮನಸ್ಸಿಗೆ ಬೋಧನೆ ಮಾಡಿ ತಿಳುವಳಿಕೆ ಕೊಟ್ಟು, ನೋಡಿ ನೀನು ಹಾಳ ಹೋಗ್ತೀಯ ಚಿಂತನೆ ಮಾಡಿದ್ರೆ, ಅದನ್ನ ಏನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಆ ಚಿಂತೆ ಮಾಡಬೇಡ, ವಿಷಯ ಮಾಡಬೇಡ ಅಂತ ಮನಸ್ಸಿಗೆ 1-2 ನಿಮಿಷ ಬೋಧನೆ ಮಾಡಿ ಮತ್ತೆ ಭಗವಂತ ಇಷ್ಟಪಡೋದು, ಧ್ಯಾನ ಮಾಡೋದು ಅಂತ ಹೇಳಿ ಜೋರ ಹೇಳ್ಬಿಟ್ಟು ಭಗವಂತ ನಮ್ಮನ್ನ ಕಿಚ್ಕೋಬೇಕು. ಅವಾಗ ಓಡೋಗುತ್ತೆ ಮನಸ್ಸಿನ ಎಲ್ಲಾ ಭಾಷೆಗಳು, ಎದ್ಕೊಂಡ್ಬಿಡುತ್ತೆ. ಕನ್ನಂಗೆ ರಾಮದಾಸರು ರಾಮನಾಮ ಜೋರ ಹೇಳಿ, ರಾಮ ಜೋರ ಹೇಳ್ಬಿಟ್ಟು ಒಳಗಿರೋ ರಾಕ್ಷಸರು ಓಡೋಗ್ಬಿಡ್ತಾರೆ, ಮನಸ್ಸಿರೋ ಭಯ ಬಿಡುತ್ತೆ. ಅದಕ್ಕೆ ಇದು ರಾಮ ಬಂದ ವಿಕ್ಷೇಪ ಇರಲ್ಲ, ಸ್ಲೋ ಆಗ್ಬಿಡುತ್ತೆ. ಈಗ ಅಲ್ಲ, ಉಪಾಧಿ ಸಾಮರ್ಥ್ಯವೂ ಇರುತ್ತಲ್ಲ. ನಿಮ್ಮ ಉಪಾಧಿಗೆ ತಕ್ಕಷ್ಟು ನಿದ್ದೆ ಕೊಡದೆ ಹೋದ್ರೆ, ತಕ್ಕಷ್ಟು ಸರಿ ಆಯಾಸ ಪರಿಹಾರ ಆಗದೆ ಹೋದ್ರೆ ಸ್ಲೋ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸರಿಯಾಗಿ ನೀವು 6-8 ಗಂಟೆ ನಿದ್ದೆ ಮಾಡಿದ್ರೆ ಪರವಾಗಿಲ್ಲ, 3 ಗಂಟೆ ನಿದ್ದೆ ಮಾಡಿ 4 ಗಂಟೆ ನಿದ್ದೆ ಮಾಡ್ತೀನಿ ಅಂದ್ರೆ ಧ್ಯಾನ ಕೂತಾಗ ಅದು ಕಾಡುತ್ತೆ. ನಾನು ಗೋಳೆ ಕೂತಿಯ ಇವಾಗ ಕಾಡ್ತೀನಿ, ಬಾ ನಿನ್ನನ್ನು ಮಾಡಕ್ ಬಿಡಲ್ಲ ಅಂತ. ಅದು ನಮ್ಗೆ ಒಂದು ಎನಿಮಿಯಾಗಿ ಬಂದ ವಿಷಯ, ಶತ್ರು ಬಂದ್ಬಿಡುತ್ತೆ. ಅದಕ್ಕೆ ತಕ್ಕಷ್ಟು ಕೊಟ್ಟು ಬಿಡ್ಬೇಕು. 6 ಗಂಟೆ ನಿದ್ದೆ ಮಾಡ್ಬಿಡ್ಬೇಕು. 4 ಗಂಟೆ 3 ಗಂಟೆ ನಿದ್ದೆ ಮಾಡ್ತೀನಿ ನಿಂತಾರೆ, ಸಾಕಾಗಲ್ಲ. ಅದು ತಪ್ಪದು. ಅದೇನಾಗುತ್ತೆ ಅಂದ್ರೆ ದೇಹ ಬಲಾತ್ಕಾರ ಮಾಡಿದ್ರೆ 1 ದಿವಸ ಮಾಡ್ಬಿಡುತ್ತೆ, ಮತ್ತೆ 4-5 ದಿವಸ ಆದ್ಮೇಲೆ ಅದು ಡಲ್ ಆಗುತ್ತೆ.
6 ಗಂಟೆ ಮಲ್ಕೊಳ್ಳಿ, ಕ್ಲಿಯರ್ ಆಗುತ್ತೆ ಮನಸ್ಸಿನ ಎಲ್ಲ ನಿದ್ರಾ ದೋಷವೂ ಹೋಗುತ್ತೆ. ನೀವು 2 ಗಂಟೆ 3 ಗಂಟೆ ಮಲ್ಕೊಂಡ್ರೆ ನಿದ್ರಾ ದೋಷ ಎಲ್ಲ ಹೋಗಲ್ಲ. ಅವ್ರಿಗೆ ಭಯ 8 ಗಂಟೆ ಮಲ್ಕೊಂಡ್ರೆ ಸಮರೋಗ ಬಂದ್ಬಿಡುತ್ತೆ, ಏನ್ ಭಯ ಅಲ್ಲ. ನೀವು ಬ್ರಾಹ್ಮಿ ಮುಹೂರ್ತ ಹೇಳ್ಬೇಕಾದ್ರೆ 9 ಗಂಟೆಗೆ ಮಲ್ಕೋಬೇಕು, 9:30ಗೆ ಮಲ್ಕೋಬೇಕು. ಅಲ್ಲ ಸಾರ್, ಬ್ರಾಹ್ಮಿ ಮುಹೂರ್ತ ಶಾಸ್ತ್ರ ಒಪ್ಕೊಂಡಿದ್ದಾರೆ, 4 ಗಂಟೆ 7 ಗಂಟೆ ಒಪ್ಕೊಂಡೆ. ನೀವು ಅದಕ್ಕೆ ತಕ್ಕ ಬೇಗ ಮಲ್ಕೊಳ್ಳಿ. 6 ಗಂಟೆ ನಿದ್ದೆ 9 ಗಂಟೆ 10 ಗಂಟೆ ಒಳಗೆ ಮಲ್ಕೊಳ್ಳಿ. ನೀವು 11:30 12 ಮಲಗಲ್ಲ. ಅಲ್ಲಲ್ಲ, ಮಧ್ಯಾಹ್ನವೂ ಮಲಗದೆ ನೀವೇ ಸ್ವಲ್ಪ ಇದಾಗ್ಬಿಟ್ರೆ 11 ಗಂಟೆ ನಿದ್ದೆ 10 ಗಂಟೆ ನಿದ್ದೆ ಬರುತ್ತೆ, ಗೊತ್ತಾಗಲ್ಲ ಅವ್ರಿಗೆ. ಗೊತ್ತಾಗಲ್ಲ. ಧ್ಯಾನ ಮಾಡಿ ನಿದ್ದೆ ಇಟ್ಬಿಡ್ತಾರೆ. ನಾ ಧ್ಯಾನ ಮಾಡ್ತಾ ಇದೀನಿ ಅನ್ಕೊಂಡ್ಬಿಡ್ತಾರೆ. ನಮ್ಗೆ ಗೊತ್ತಾಗಲ್ಲ, ನಾ ಧ್ಯಾನ ಮಾಡ್ದೆ ನಿದ್ದೆ ಮಾಡ್ದೆ ಗೊತ್ತಾಗಲ್ಲ. ಅದಕ್ಕೆ ಒಂದು ದೇಹಕ್ಕೆ ಒಂದು ಪ್ರಕೃತಿ ಇದೆ. ಹೇಗೆ ಹಸಿವು ಪ್ರಕೃತಿಯೋ, ಬಾಯಾರಿಕೆ ಪ್ರಕೃತಿಯೋ, ನಿದ್ರೆ ಅನ್ನೋದು ಪ್ರಕೃತಿ. ಅದು ದೇಹದ ಧರ್ಮ. ಅದು ಅದಕ್ಕೆ ಎಷ್ಟೋ ಒಂದು ಇದೆ, ಅಷ್ಟು ಕೊಟ್ಬಿಡ್ಬೇಕು ಅದಕ್ಕೆ. ಬಲಾತ್ಕಾರ ಅದ್ರಲ್ಲಿ ನಮ್ದ ನಾವು ಭಗವಂತ ಕೊಟ್ಟರೆ ಟೈಮಲ್ಲಿ ಉಪಯೋಗಿಸ್ಕೊಂಡ್ರು ಸಾಕು, ನಾವು ಮುಗಿಸ್ಬೋದು. ಅದೇನು ನಿದ್ದೆ ನಿದ್ದೆ ಖರ್ಚು ಮಾಡಿ ಅದಕ್ಕೆ ಕೊಡ್ಬೇಕಾಗಿಲ್ಲ. ನಿಮ್ಗೆ ಏನೋ ಒಂದು ಟೈಮ್, 6 ಗಂಟೆ ಬೆಳಿಗ್ಗೆ 6ರಿಂದ ಸಂಜೆ ರಾತ್ರಿ 8 ಗಂಟೆ 10 ಗಂಟೆವರೆಗೆ ಟೈಮ್ ಇದೆಯಲ್ಲ, ಊಟ ತಿಂಡಿ ಕಲ್ಬಿಟ್ಟು ಮಾಡಿ ಎಷ್ಟು ಟೈಮ್ ಸಿಗುತ್ತೆ ಮಾಡಿದ್ರೆ. ಬೇಕಾಗಿ ಮಾಡಿ ಇಟ್ಕೋಬಾರ್ದು. ಧ್ಯಾನ ಯೋಗ ಮಾಡಿದ್ಮೇಲೆ ಬಾಕಿದೆಲ್ಲ ಇದಕ್ಕೆ ಅಂಗ ಮಾಡಕ್ಕಾಗದೆ. ಬಾಕಿ ಧ್ಯಾನ ಯೋಗವನ್ನೇ ಮಾಡ್ತಾ ಇರೋರಿಗೆ ಎಲ್ಲ ಬಿಟ್ಬಿಡ್ಬೇಕು. ಯಾರೋ ಹೋಗುತ್ತೆ. ನೀವು ಬೇರೆ ಏನೋ ಓದ್ಬೇಕು, ಬರಿಬೇಕು, ಇನ್ನೇನೋ ಕೇಳ್ಬೇಕು ಅಂತಿದ್ರೆ ಅವಾಗ ಅದು ಧ್ಯಾನ ಯೋಗನ ಕೇಳಕ್ ಬಂದಿರಿ. ಸಗುಣೋಪಾಸನೆ ಮಾಡಿ ಸರ್. ನಿಮ್ಗೆ ರಾಮ ಇಷ್ಟನಾ, ಗಾಯತ್ರಿ ದೇವಿ ಇಷ್ಟನಾ, ದೇವಿ ಇಷ್ಟನಾ? ಅಲ್ಲ, 2-3 ಬೇಡಿ, ಒಬ್ಬನೇ 2-3 ತೋರಿಸಿರೋದು. ಗಾಯತ್ರಿ ಭಗವತಿ ದೇವಿ ಇಟ್ಕೊಳ್ಳಿ. ಅಮ್ಮ ಭಗವತಿ ದೇವಿ ನನಗೆ ಅನುಗ್ರಹ ಮಾಡಮ್ಮ, ನನಗೆ ಅಂತರ್ಮುಖತೆ ಕೊಡಮ್ಮ, ನನಗೆ ಇದು ಅವಳನ್ನೇ ಕೇಳಿ. ಒಬ್ಬನೇ ಪರಮಾತ್ಮ ಗಾಯತ್ರಿಯಾಗಿ ರಾಮನಾಗಿ ಇದ್ದವರಲ್ಲ. ಭಗವಂತ ಅನೇಕರಲ್ಲ, ಅನೇಕ ದೇವರಲ್ಲ, ಒಬ್ಬನಿಗೆ ಅನೇಕ ರೂಪ ಹೊರತು ಅನೇಕ ದೇವರೆಲ್ಲ ಒಂದೇ. ಎಲ್ಲಾ ದೇವರು ಒಂದೇ ಅಲ್ಲ, ಒಂದೇವರೇ ಎಲ್ಲ ತೋರಿಸಿರೋದು. ಎಲ್ಲಾ ದೇವರು ಒಂದೇ ಅಂತಾರೆ. ಎಲ್ಲಾ ದೇವರು ಬಹುಜನ ಬರೋಲ್ಲ. ಯೋಗಿನಾಂ ಸರ್ವೇಷಾಂ ವೃದ್ಧಾದಿತ್ಯ ಧ್ಯಾನಪರಾಣಾಂ ವೃದ್ಧಾದಿತ್ಯಾದಿ ಮಧ್ಯೆ ಮದ್ಗತೇನ ಮಯಿ ವಾಸುದೇವೇ ಸಮಾಹಿತೇನ ಅಂತರಾತ್ಮನ ಅಂತಃಕರಣೇನ ಶ್ರದ್ಧಾವಾನ್ ಶ್ರದ್ಧಾನ್ ಸನ್ ಭಜತೆ ಸೇವತೆ ಯಹ ಮಾಂ ಸಮೇ ಮಮ ಯುಕ್ತತಮಃ ಅತಿಶಯೇನ ಯುಕ್ತಃ ಮತಃ ಅಭಿಪ್ರೇತಃ ಇತಿ ಶಬ್ದ ಮುಗೀತು ಅಂತ ಅಧ್ಯಾಯ. ಯೋಗಿಗಳ ಪೈಕಿ, ಎಲ್ಲಾ ಯೋಗಿಗಳ ಪೈಕಿ ರುದ್ರ, ಆದಿತ್ಯ, ಆದಿ ಬೇರೆ ಬೇರೆ ಪುರಾಣೋಕ್ತ ದೇವತೆ ಇರ್ಬೋದು, ವೈದಿಕ ದೇವತೆ ಇರ್ಬೋದು, ಯಾವ ದೇವತೆಗಳನ್ನ ಧ್ಯಾನ ಮಾಡ್ತಾ ಇದ್ರು, ಧ್ಯಾನ ಅಂದ್ರೆ ಉಪಾಸನೆ ಅಂತ ಅರ್ಥ. ಅದರಲ್ಲಿ ಉಪಾಸನೆ ಮಾಡ್ತಾ ಇರುವವರ ಪೈಕಿ ಮಧ್ಯೆ ಅವ್ರ ಪೈಕಿ ಅವಳ ಪೈಕಿ ಮದ್ಗತೆ ನನ್ನಲ್ಲಿಯೇ ಇಟ್ಕೊಂಡ ಮನಸ್ಸು, ಮೈಯಿನ ವಾಸುದೇವಿ ಮೈ ಸಮಸ್ತರಲ್ಲೂ ವಾಸ ಮಾಡ್ಕೊಂಡಿರುವ ಸ್ವಚ್ಛಿತ್ ರೂಪದಿಂದ ಜಗತ್ತೆಲ್ಲ ತುಂಬಿಕೊಂಡ ಸರ್ವಾತ್ಮನಾದ ಭಗವದ್ ರೂಪದಿಂದ ಸಮಾಧಾನಗೊಂಡ ಮನಸ್ಸು. ಅಂದ್ರೆ ಆ ವಿಚಾರ ಎಷ್ಟು ಚೆನ್ನಾಗಿ ತನ್ನಗೆ ಊರಿಸ್ಕೊಂಡಿರ್ತಾನೋ ಅಷ್ಟು ಮಟ್ಟಿಗೆ ಅದು ಮನಸ್ಸು ಸಮಾಧಾನವಾಗಿ ಅಲ್ಲೇ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಮಸ್ತರಲ್ಲೂ ಅಣುರೇಣು ಕಾಷ್ಟದಲ್ಲೂ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಎಲ್ಲವೂ ಇದೆ, ಎಲ್ಲವೂ ತೋರ್ತಾ ಇದೆ. ಇರುವು ತೋರುವಿಕೆ, ಅರಿವು ಇರುವು, ಇದು ಭಗವದ್ ರೂಪ. ಇದಿಲ್ಲದೆ ಇರೋ ಜಾಗವೇ ಇಲ್ಲ. ಇವನೇ ವಾಸುದೇವ. ಇವನು ಸಮಸ್ತವೂ ಇವನೇ ಆಗಿದ್ದಾನೆ. ಇವನನ್ನೇ ಸಮಸ್ತವೂ ತಂತಿದ್ದೀವಿ. ಇವನ ವ್ಯತಿರಿಕ್ತ ಏನೇನೂ ಇಲ್ಲ ಎಂಬುದಾಗಿ ಅದೇ ಅಣುರಣೀಯ ಮಹತ್ವ ಮಿಸಲಿ. ಅಣುವಾಗಿರೋ ಬ್ಯಾಕ್ಟೀರಿಯಾದಿಗಳು ಅವನೇ, ಮಹತ್ತಾಗಿ ಬೆಟ್ಟ ಗುಡ್ಡ ಆದಿಗಳು ಅವನೇ, ಆಕಾಶ ಆದಿಗಳು ಬಂದು ತೋರ್ತಾನೋ ಅವನೇ. ಒಬ್ಬನಿಗೆ ಎಲ್ಲ ತೋರಿಕೆ, ಅವನೇ ಎವಲ್ಯೂಷನ್ ತೋರಿಕೆ. ಅವರಿಗಿಂತ ಇನ್ನೊಂದಿಲ್ಲ ಜಗತ್ತಲ್ಲಿ. ಸರ್ವರೂಪವಾಗಿ ಈ ಒಂದು ಉಪಾಧಿ ದೃಷ್ಟಿಯಿಂದ ಜಗದಾತ್ಮ ಬಂದು ತೋರ್ತಾ ಇದ್ದಾನೆ.
ಅಂಥೇಳಿ ಸಮಾಧಾನಗೊಂಡ ಮನಸ್ಸು. ಇದು ಈ ರೀತಿ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ಕಾಮಾದಿಗಳಿಗೆ ಅವಕಾಶ ಇರಲ್ಲ. ಕಾಮಾದಿಗೆ ಅವಕಾಶ ಇದ್ಮೇಲೆ ಮನಸ್ಸು ತೀರೇ ಬಿಡುತ್ತೆ, ಸಮಾಧಾನ ಬಿಡುತ್ತೆ. ಕಾಮಾದಿಗಳೇ ಕೂಡಿಸುತ್ತೆ, ಆಡಿಸುತ್ತೆ, ಚೆನ್ನಾಗಿ ವಿಕ್ಷೇಪ ಉಂಟು ಮಾಡುತ್ತೆ. ಕಾಮಾದಿಗಳಿಗೆ ಅವಕಾಶವಾಗದೇ ಇರೋ ಹಾಗೆ ಯಾವುದು ಅದು ಆಭಾಸ ಬಂದು ಎಲ್ಲವೂ ವಾಸುದೇವ ಭಗವಂತನೇ. ಎಲ್ಲಾ ಜಗತ್ತಿನ ಧನಕನಕ ವಾಹನ ವಸ್ತು ಪರಮಾತ್ಮನೆ. ಅದರಿಂದ ಬೇರೆ ಏನೇನು ಇಲ್ಲ ಅಂದ್ಮೇಲೆ ಆ ರೂಪ ನನ್ನ ರೂಪ ಆದ್ಮೇಲೆ ಅವನಾಗೆ ಅಂದಿದ್ದೀನಿ ಮೇಲೆ ಆಸೆ ಪಡೋದು ಬಿಡೋದು ದ್ವೇಷ ಮಾಡೋದು ಎರಡೂ ಅರ್ಥ ಇಲ್ಲ. ಅಲ್ಲ ಉಪಾಧಿ ಇದ್ರು ಉಪಾಧಿ ಎಲ್ಲ ತೋರ್ತಾರೋ ಇವನೆಯ. ಏನೇನು ಉಪಾಧಿಯಿಂದ ತೋರ್ಲಿ ಎಷ್ಟೇ ತೋರಲಿ ಇವನಿಗಿಂತ ವ್ಯತಿರಿಕ್ತ ಏನೇನು ತೋರ್ತಿಲ್ಲ ಎಂಬುದಾಗಿ ಇವನೇ ಅಷ್ಟು ರೂಪದಲ್ಲಿ ತೋರ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮನಸ್ಸಮಾಧಾನ ಮಾಡಿಕೊಂಡು ಅಂತಃಕರಣದಲ್ಲಿ ಸಮಾಧಾನ ಉಂಟಾದಾಗ ಶ್ರದ್ಧಾಯುಕ್ತನಾಗಿ ಶ್ರದ್ಧಾನ ಅಂದ್ರೆ ಶ್ರದ್ಧೆಯನ್ನು ಹೊಂದಿದವನಾಗಿ ನನ್ನನ್ನ ಸೇವತೆಯನ್ನು ಆತ್ಮತ್ವೇನ ಭಜತೆಯಿಂದ ಅವನೇ ನನ್ನ ಆತ್ಮ ಇದ್ದಾನೆ, ನಾನಾಗಿದ್ದೀನಿ ಎಂಬುದಾಗಿ ಕಂಡುಕೊಳ್ಳೋ ಪ್ರಯತ್ನ ಮಾಡೋದೇ ಧ್ಯಾನ ಯೋಗದ ಪರಮಾವಧಿ. ನಾನಾಗಿದ್ದೀನಿ ಅಂತ ಅದನ್ನು ಕಂಡುಕೊಳ್ಳೋದು. ಎಲ್ಲಕ್ಕಿಂತಲೂ ಭಕ್ತಿ ಅಂತಂದ್ರೆ ನಾನು ಪ್ರೇಮಿಸೋದೇ ಭಕ್ತಿ. ಭಕ್ತಿನ ಪ್ರೇಮಕ್ಕೆ ಕೇಂದ್ರ ನಾನೇ ಅತ್ಯಂತ ಪ್ರಿಯತಮ. ಪ್ರಿಯತಮನಾದ ತಾನು ಪರಿಚ್ಛಿನ್ನ ದೇಹ ಕಷ್ಟಕ್ಕೆ ಕಂಜೆಸ್ಟ್ ಆಗದೇನೆ ತನ್ನನ್ನು ಹಿಗ್ಗಬೇಕು, ಹೀಜಬೇಕು. ಇಡೀ ಜಗದಾತ್ಮ ರೂಪದಿಂದ ನಾನು ತುಂಬಿಕೊಂಡಿದ್ದೀನಿ ಅಂತ ಹೇಳಿ ಆಗಿರುವ ತನ್ನ ಮೇಲೆ ತಾನು ನನ್ನಲ್ಲಿರೋದೇನಿದೆ ಅದೇ ಭಗವಂತನ ಆತ್ಮವನ್ನು ಪ್ರೇಮಿಸೋದು ಅಂತ. ತಾನಾಗಿದ್ದೀನಿ ಅಂತ ಈ ರೀತಿ ಯಾರು ಭಜಿಸುತ್ತಾನೋ ಇಲ್ಲಿ ಭಜತೆ ಸೇವತೆ ಅನ್ನೋದು ಆ ರೀತಿ ಆತ್ಮರೂಪದಿಂದ ಅನುಭವಿಸ್ತಾ ಕೂತ್ಕೊಳ್ತಾನೋ ಕಂಡುಕೊಳ್ತಾನೋ ಆತ ನನ್ನನ್ನ ಹೆಚ್ಚಾಗಿ ಸೇರಿಕೊಂಡವನು, ಕೂಡಿಕೊಂಡವನು, ನನ್ನೊಡನೆ ಹೆಚ್ಚಾಗಿ ಸೇರಿಕೊಂಡವನು, ಅತಿಶಯೇನ ಯುಕ್ತ, ವಿಶೇಷವಾಗಿ ನನ್ನೊಡನೆ ಕೂಡಿಕೊಂಡವನು ಎಂಬುದಾಗಿ ನನ್ನ ಅಭಿಪ್ರಾಯವು ಅಂದ. ಎಲ್ಲಾ ಯೋಗಿಗಳಿಗಿಂತ ಅವರೆಲ್ಲಾ ಯೋಗಿಗಳು ವೃದ್ಧಾದಿತ್ಯಾದಿಗಳು ನಾನು ಅದನ್ನ ಇಟ್ಕೊಂಡು ಬೇರೆಯಾಗಿ ಇದು ಮಾಡ್ತಿರ್ತಾರೆ. ನಾನು ಅದನ್ನು ಬಿಟ್ಕೊಂಡು ಪ್ರೇಮಿಸ್ತಾ ಇದ್ದಾನೆ. ನಾನು ಅದನ್ನು ಬಿಟ್ಕೊಂಡು ಪರಮಾತ್ಮ ತನ್ನನ್ನು ಮರ್ಜಿ ಮಾಡ್ಕೊಂಡು ಪ್ರೇಮಿಸೋದು ಧ್ಯಾನ ಯೋಗಿ. ನಾನು ಅದನ್ನು ಉಳಿಸ್ಕೊಂಡು ತನಗಿಂತ ಬೇರೆಯಾಗಿ ವೃದ್ಧಾದಿತ್ಯಗಳನ್ನು ಪ್ರತ್ಯೇಕವಾಗಿಯೋ ಧ್ಯಾನದಾಗಿಯೋ ಪೂಜೆ ಬುದ್ಧಿ ಮಾಡ್ತಾ ಇರೋದು ಅದು ಅಲ್ಪ ಮಟ್ಟ. ಅದು ಅವನೇ ನಾನಿಲ್ಲ ನೀನೇ ಇಲ್ಲ. ಹಾಗೆ ತನ್ನತನವನ್ನೇ ಅಳಿಸ್ಕೊಂಡು ಕಳ್ಸ್ಕೊಂಡು ಬಿಟ್ಕೊಂಡು ಪರಮಾತ್ಮ ರೂಪದಿಂದ ಭಾವನೆ ಮಾಡ್ತಾ ಹೋಗುತ್ತಿದ್ದೆಲ್ಲ ವಿಶ್ವಾತ್ಮ ರೂಪದಿಂದ ಅದು ಬಹಳ ದೊಡ್ಡ ಮೇಲ್ಮಟ್ಟದ ಹಾಗೆ ಅನುಭವ. ಹಾಗೆ ವಸ್ತುಸ್ಥಿತಿ ಇರೋದ್ರಿಂದ ಭಗವಂತ ಇದನ್ನ ಮಾಡು ಅಂತಿದ್ದಾನೆ ಹೊರತು ನಿಜವಾಗಿ ನಮ್ಮ ಅವಿದ್ಯಾ ಹಂತಕ್ಕೆ ಮಾಡೋದು ನಿಜವಾಗ ಅರ್ಥ ಆಯ್ತು ಅಂದ್ರೆ ಮಾಡೋದೇನು ಇಲ್ಲ, ಇರೋದೇ ಹಾಗೆ. ಗೊತ್ತಿದೆ ಮಾಡೋದೇ ಹೊರತು ಗೊತ್ತಾಗುತ್ತಲೇ ಹಾಗೆ ಇರ್ತಾನೆ, ಹಾಗೆ ಆಗ್ತಾನೆ. ಅದೇ ವಸ್ತುಸ್ಥಿತಿ, ಅದೇ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದ್ರೆ ಆಮೇಲೆ ಮುಂದೆ ಸೆಟ್ಲ್ ಆದ ಅಂದ್ಕೊಳ್ಳಿ, ಆಮೇಲೆ ಮಾಡೋದಿಲ್ಲ. ಅದೇ ತಾನೇ ಪ್ರಾರಂಭಿಗೂ ದೇಹ ಇರುತ್ತೆ. ಇವನಿಗೇನು ದೇಹ ಇರೋದ್ರಿಂದ ಹೆಚ್ಚು ಇಲ್ಲ, ದೇಹದ ಕಮ್ಮಿಯೂ ಇಲ್ಲ. ದೇಹವು ತೋರಿಕೆ ಆಗ್ಬಿಡುತ್ತೆ. ಈಗ ಸ್ವಪ್ನ ದೇಹ ಹೇಗೆ ಇವಾಗ ಯೋಚನೆ ಮಾಡಿದ ದೇಹ ಏನು ಕೇಳಿದ್ರೆ ತೋರಿಕೆತಾನೆ. ತತ್ಕಾಲದ ಸ್ವಪ್ನದಲ್ಲಿ ದೇಹದ ಅಭಿಮಾನ ಇತ್ತು ನಾವು, ವಸ್ತುತಃ ದಪ್ಪ ದೇಹ ಏನು ಕೇಳಿ ಹಾಗೆ ಈ ದೇಹವೂ ಕೂಡ ತೋರಿಕೆಯ ಹೊತ್ತು ನಿಜವಾಗಿ ಇರೋದಲ್ಲ. ಇರೋದು ಈ ದೇಹಕ್ಕೂ ಈ ದೇಹವನ್ನು ಆಧಾರ ಭೂಮಿಗೂ ಭೂಮಿ ಇರೋ ಅಷ್ಟಕ್ಕೂ ನಾನೇ ಆಧಾರ, ತಾನೇ ಆಧಾರ, ತನ್ನಲ್ಲೇ ಇರೋದು, ತನ್ನ ಸ್ವರೂಪವೇ. ತಾನು ಮಾತ್ರ ಇದಿಲ್ದೇ ಇರೋವಲ್ಲ ನಾನು. ಇವು ಯಾವುದು ತಾನಿಲ್ದೇ ಇರೋದಲ್ಲ. ನಾನೇ ಸತ್ಯ ಇಲ್ಲಿ. ತಾನು ಸತ್ಯನೇ ಹೊರತು ತಾನು ತನಗಿಂತ ಬೇರೆ ಇನ್ನೊಂದು ಸತ್ಯ ಇಲ್ಲ. ಆ ಸತ್ಯ ನಿಂತ್ಬಿಡ್ತಾನೆ. ಅಲ್ಲಿ ನಿಂತವನೇ ಅವನು ಮುಕ್ತನಾದ. ಎಲ್ಲ ಇಲ್ಲ ಯಾರಿಗೋ ಅಭಿಮಾನ ಇದೇನದೇ ಒಂದು ಅಭಿಮಾನ. ರಿಯಲಿ ಹೇಳೋದಾದ್ರೆ ಅಭಿಮಾನ ಒಂದು ಇದೆ, ಕಲ್ಸ್ಕೋಬೇಕು ಅನ್ನೋದು ಆರಂಭದ ಹಂತ. ವಸ್ತುತಃ ಅಭಿಮಾನ ಎಲ್ಲಿದೆ, ಯಾರಿಗಿದೆ, ಹೇಗಿದೆ ಅಂತ ವಿಚಾರ ಮಾಡಿದ್ರೆ ಅವನು ದೀಪೇನಾಶು ಧ್ರುವಂ ಪಶ್ಯ ಗುಹಾ ಕುಕ್ಷಿಗತಂತವಹ ಅಂತ ಸುರೇಶ್ವರ ಹಾಸ್ಯ ಮಾಡಿದ್ದಾರೆ ಬೃಹದ್ವಾರ್ಷಿಕದಲ್ಲಿ. ಯಾರಾದ್ರೂ ಅಭಿಮಾನವನ್ನಾಗ್ಲಿ ಅವಿದ್ಯೆಯನ್ನಾಗ್ಲಿ ನೋಡ್ತೀನಿ ಅಂತ ಹೋದ್ರೆ ದೊಡ್ಡ ದೀಪ ತಗೊಂಡು ಗುಹೆಯೊಳಗೆ ಹೇಗೆ ಕತ್ಲೆ ಇದೆ ನೋಡಕ್ ಹೋದಂಗಾಗತ್ತೆ. ದೊಡ್ಡ ದೀಪ ತಗೊಂಡು ಹೆಲೋಜಿನ್ ತಗೊಂಡು ಗುಹೆ ಒಳಗೆ ಹೇಗಿದೆ ಕತ್ಲೆ ನೋಡಕ್ ಹೋದ್ರೆ ಸಿಗತ್ತೆ ಕತ್ಲೆ. ದೀಪೇನಾಸು ಧ್ರುವಂ ಪಶ್ಯೆ ಗುಹಾ ಕುಕ್ಷಿಗತಂ ತಮಃ ಅಂತ ತಮಾಷೆ ಮಾಡಿದ್ದಾರೆ.
ಅದು ಆರಂಭದಲ್ಲಿ ನಾವು ಇದೇನು ಒಪ್ಕೊಂಡಿದ್ದನ್ನ ಅನುಮಾನ ಮಕ್ಕಳು ಆಯ್ತು ನಿಮ್ಗೆ ಅಭಿಮಾನ ಇದೆಯಾ ವಿದ್ಯೆ ಇದೆ ಅಂದ್ರಲ್ಲ, ಈ ಅಭಿಮಾನ ತೆಗೆಸ್ಕೊಳ್ಳಿ, ಅಭಿಮಾನ ಇದ್ ಮಾಡ್ಕೊಳ್ಳಿ, ಬಿಟ್ಕೊಳ್ಳಿ, ಇದರಲ್ಲಿ ಭಾವನೆ ಮಾಡಿ ಹೇಳ್ತಾರೆ. ಆಗ ಗೊತ್ತಾಗ ಅಯ್ಯೋ ಇದ್ದೇ ತರ ಬಿಟ್ಕೊಳಕ್ಕೆ ಅಭಿಮಾನ ಯಾರಿಗೂ ಇಲ್ಲ, ಎಲ್ಲೂ ಇಲ್ಲ, ಅದು ಕಲ್ಪನೆ. ಅಂಥದ್ದು ವಸ್ತುತ ಇದೆ. ಯಾಕೆ ಲಕ್ಷ್ಮೀ ಅಮ್ಮ ಬರ್ತಾನೆ ಇಲ್ಲ?